ಕರ್ನಾಟಕ ಇತಿಹಾಸವನ್ನು ಪ್ರಾರಂಭ ಮಾಡೋಣ. ಕರ್ನಾಟಕ ಇತಿಹಾಸ ಅಂದ ತಕ್ಷಣ ಹಿಂದಿನ ಕ್ಲಾಸ್ಗಳಲ್ಲಿ ನಾವು ಕದಂಬರ ಬಗ್ಗೆ ಅಧ್ಯಯನ ಮಾಡಿದೀವಿ, ಗಂಗರ ಬಗ್ಗೆ ಅಧ್ಯಯನ ಮಾಡಿದೀವಿ, ಅದೇ ರೀತಿ ರಾಷ್ಟ್ರಕೂಟರ ಬಗ್ಗೆ ಅಧ್ಯಯನ ಮಾಡ್ತಾ ಇದೀವಿ, ಅದೇ ರೀತಿ ಮುಂದೆ ಕಲ್ಯಾಣಿ ಚಾಲುಕ್ಯರ ಬಗ್ಗೆ ಅಧ್ಯಯನ ಮಾಡ್ತೀವಿ, ಸಮಾಜ ಸುಧಾರಣೆಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ, ಮತ್ತು ಮುಂದೆ ಹೊಯ್ಸಳರ ಬಗ್ಗೆ ಅಧ್ಯಯನ ಮಾಡ್ತೀವಿ. ಈ ರೀತಿ ಕರ್ನಾಟಕ ಇತಿಹಾಸವನ್ನು ನಾವು ಅಧ್ಯಯನ ಮಾಡಬೇಕಾಗತ್ತೆ. ಹಿಂದೆ ಓದಿರುವ ಹಾಗೆ ಕರ್ನಾಟಕದ ಮೊದಲ ರಾಜಮನೆತನ ಅಂದ್ರೆ ಕರ್ನಾಟಕದ ಮೊದಲ ರಾಜಮನೆತನ ಅಂತೇಳಿ ಕದಂಬರ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಅದೇ ರೀತಿ ನಂತರದಲ್ಲಿ ಗಂಗರು ಅಂದ್ರೆ ಕರ್ನಾಟಕದಲ್ಲಿ ದೀರ್ಘಕಾಲದವರೆಗೆ ಆಳ್ವಿಕೆ ಮಾಡಿರುವಂತಹ ರಾಜಮನೆತನ ಅಂತ ಹೇಳಿ ನಾವು ಗಂಗರ ಬಗ್ಗೆ ಅಧ್ಯಯನ ಮಾಡ್ತೀವಿ. ಅದೇ ರೀತಿ ಒಳ್ಳೆ ಸುವ್ಯವಸ್ಥಿತ ಆದ ಆಡಳಿತ ವ್ಯವಸ್ಥೆಯನ್ನು ಕೊಟ್ಟಿರುವಂತಹ ಕರ್ನಾಟಕದಲ್ಲಿ ರಾಜ್ಯವನ್ನು ಸ್ಥಾಪನೆ ಮಾಡಿ ದಕ್ಷಿಣ ಭಾರತದೆಲ್ಲ ರಾಜ್ಯಭಾರವನ್ನು ಮಾಡಿರುವಂತಹ ನಾವು ಬಾದಾಮಿ ಚಾಲುಕ್ಯರ ಬಗ್ಗೆ ಅಧ್ಯಯನ ಮಾಡ್ತೀವಿ. ಅದೇ ರೀತಿ ಬಾದಾಮಿ ಚಾಲುಕ್ಯರ ನಂತರದ ದಿನಗಳಲ್ಲಿ ರಾಷ್ಟ್ರಕೂಟರು ಬರ್ತಾರೆ. ಈಗ ನಾವು ರಾಷ್ಟ್ರಕೂಟರ ಬಗ್ಗೆ ಅಧ್ಯಯನ ಮಾಡ್ತಿದ್ವಿ. ಈ ರಾಷ್ಟ್ರಕೂಟರ ಅಧ್ಯಯನದಲ್ಲಿ ನಾವು ನೋಡಿದಾಗ ರಾಷ್ಟ್ರಕೂಟರ ಅಂದ ತಕ್ಷಣ ರಾಜ್ಯ ಸ್ಥಾಪನೆಯ ಬಗ್ಗೆ ಮತ್ತು ರಾಜ್ಯ ಸ್ಥಾಪನೆಯ ನಂತರ ದಿನಗಳಲ್ಲಿ ವಂಶ ಪಾರಂಪರಿಕ ಆಳ್ವಿಕೆಯ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೀವಿ. ಅದೇ ರೀತಿ ಆ ವಂಶ ಪಾರಂಪರಿಕ ಆಳ್ವಿಕೆಯನ್ನು ನಾವು ನೋಡಿದಾಗ ಈ ವಂಶದ ಶ್ರೇಷ್ಠ ದೊರೆ ಅಂತ ನಾವು ಯಾರನ್ನು ಗುರ್ತಾ ಹಿಡಿತೀವಲ್ಲ ಅಲ್ಲಿಂದ ನಮ್ಮದು ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಈ ವಂಶದ ಅತ್ಯಂತ ಶ್ರೇಷ್ಠ ದೊರೆ ಅಂತ ಹೇಳಿ ನಾವು ನೃಪತುಂಗನನ್ನು ಕರಿತೀವಿ. ಅಂದ್ರೆ ಅಮೋಘ ವರ್ಷ ನೃಪತುಂಗನನ್ನು ನಾವು ಈ ವಂಶದ ಶ್ರೇಷ್ಠ ದೊರೆಗಳಲ್ಲಿ ಗುರುತಿಸ್ತೀವಿ. ಈ ಅಮೋಘ ವರ್ಷ ನೃಪತುಂಗನೇ ರಾಷ್ಟ್ರಕೂಟರ ಸಾಮ್ರಾಜ್ಯದ ಶ್ರೇಷ್ಠ ದೊರೆ ಮತ್ತು ಈ ರಾಷ್ಟ್ರಕೂಟ ಸಾಮ್ರಾಜ್ಯಕ್ಕೆ ಕೊಟ್ಟಿರುವಂತಹ ಕೊಡುಗೆಗಳನ್ನು ನೋಡಿದಾಗ ಅಪಾರವಾಗಿದೆ. ಈ ರಾಷ್ಟ್ರಕೂಟರ ಕೊಡುಗೆಗಳನ್ನು ನಾವು ಏನು ಕನ್ಸಿಡರಿಂಗ್ ಮಾಡ್ತೀವಲ್ಲ, ಈ ರಾಷ್ಟ್ರಕೂಟರ ಕೊಡುಗೆಗಳು ಅಮೋಘ ವರ್ಷನ ಕಾಲದಲ್ಲಿ ಅತ್ಯಂತ ಕೊಡುಗೆಗಳನ್ನು ಕೊಟ್ಟಿದ್ದಕ್ಕಾಗಿ ಈ ಕನ್ನಡ ಭೂಮಿಗೆ ಅದರದೇ ಆದಂತಹ ಗುರುತನ್ನು ಕೊಟ್ಟಿದ್ದಾನೆ ಅಂತ ಹೇಳ್ತೀವಿ. ಈ ರಾಷ್ಟ್ರಕೂಟರಲ್ಲಿ ನಾವು ಅಮೋಘ ವರ್ಷ ನೃಪತುಂಗನ ಬಗ್ಗೆ ನೋಡಿದಾಗ 814ರಿಂದ 878ರವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ. 814ರಿಂದ 878ರವರೆಗೆ ಆಳ್ವಿಕೆ ಮಾಡ್ತಾನೆ. ಈತನ ಮೂಲ ಹೆಸರು ಅಂತ ನೋಡಿದಾಗ ಶ್ರವ ಅಂತ ಹೇಳ್ತೀವಿ. ಅಂದ್ರೆ ಈತನ ಮೂಲ ಹೆಸರು ಶ್ರವ ಅಂತ ಹೇಳ್ತೀವಿ. ಅದೇ ರೀತಿ ಈತ ಅಧಿಕಾರಕ್ಕೆ ಬಂದದ್ದಂತ ನಾವು ನೋಡಿದಾಗ 14ನೇ ವರ್ಷನಲ್ಲಿ ಅಂದ್ರೆ ವಯಸ್ಸಿನ 14ನೇ ವರ್ಷನಲ್ಲಿ ಆಳ್ವಿಕೆಗೆ ಬರ್ತಾನೆ, ಅಧಿಕಾರಕ್ಕೆ ಬರ್ತಾನೆ. ಈತ 3ನೇ ಗೋವಿಂದನ ಮಗ ಅಂತ ಹೇಳ್ತಾರ. ಈತ 3ನೇ ಗೋವಿಂದ ಅಂದ್ರೆ 1ನೇ ಕೃಷ್ಣ 2ನೇ ಕೃಷ್ಣ 1ನೇ ಗೋವಿಂದ 2ನೇ ಗೋವಿಂದ 3ನೇ ಗೋವಿಂದ ಅಂತ ನಾವು ಈ ವಂಶಸ್ಥರಲ್ಲಿ ಓದ್ತೀವಲ್ಲ, ಈತ 3ನೇ ಗೋವಿಂದನ ಮಗ ಆಗಿರ್ತಾನ. ತಂದೆ ಹಾಗೆ ಈತನು ಸಹಿತ ಪ್ರಬಲ ಮತ್ತು ಪ್ರಾಬಲ್ಯತೆಯನ್ನು ಪಡೆದಿರುವಂತಹ ವ್ಯಕ್ತಿ ಆಗಿರ್ತಾನ ಅಂತ ನಾವು ಹೇಳ್ತೀವಿ. ಅದೇ ರೀತಿ ಈತನ ಬಗ್ಗೆ ಎಕ್ಸ್ಟ್ರಾ ಮತ್ತೆ ಹೇಳ್ಬೇಕಾದ್ರೆ ಈತನ ಸೇನಾಪತಿ ಹೆಸರು ಅಂತ ಏನ್ ಹೇಳ್ತೀವಲ್ಲ, ಈ ಬಂಕೇಶ ಅಂತ ಹೇಳ್ತೀವಿ. ಈ ಬಂಕೇಶನ ಬಗ್ಗೆ ಹೇಳಬೇಕಾದ್ರೆ ಈ ವಂಶಸ್ಥರು ಅಂದ್ರೆ ಈತನ ಕಾಲದಲ್ಲಿ ಅನೇಕ ಯುದ್ಧಗಳನ್ನು ವ್ಯವಸ್ಥಿತವಾಗಿ ಗೆಲ್ತಾನ. ಕಾರಣ ಈ ಸೇನಾಪತಿ. ಈತನ ಬಗ್ಗೆ ಸ್ಪೆಷಲ್ ಆಗಿ ನೋಡಿದಾಗ ಈತ ಬಂಕಾಪುರ ಎಂಬ ನಗರವನ್ನು ಸ್ಥಾಪನೆ ಮಾಡ್ತಾನೆ. ಯಾವುದು? ಬಂಕಾಪುರ ಅಂತ. ಬಂಕಾಪುರ ಎನ್ನುವ ಒಂದು ನಗರವನ್ನು ಸ್ಥಾಪನೆ ಮಾಡ್ತಾನ. ಈ ಬಂಕೇಶನ ಗುರುತು ಅಂತ ಹೇಳ್ತೀವಿ ನಾವು. ಅಂದ್ರೆ ಈತ ಸೇನಾಪತಿ ಅಷ್ಟೇ ಅಲ್ಲ, ಈತ ಬಂಕಾಪುರ ಎಂಬ ನಗರವನ್ನು ಸ್ಥಾಪನೆ ಮಾಡಿದಾನ. ಅದೇ ರೀತಿ ಈತನ ಕಾಲದಲ್ಲಿ ಕರ್ನಾಟಕದ ಗಡಿಯ ಬಗ್ಗೆ ವರ್ಣನೆ ಇರುವಂತಹ ಒಂದು ಉಪಲಬ್ಧವಾಗಿರುವಂತಹ ಕನ್ನಡದ ಕೃತಿ ಅಂತ ಹೇಳ್ತೀವಿ, ಅದು ಕವಿರಾಜ ಮಾರ್ಗ ಅಂತ ಹೇಳ್ತೀವಿ. ಈ ಕವಿರಾಜ ಮಾರ್ಗವನ್ನು ಬರೆದವರು ಯಾರು ಅಂತ ನಾವು ಕೇಳಿದಾಗ ಅನೇಕ ಸಾರಿ ಇತಿಹಾಸಕಾರರಲ್ಲಿ ಅದು ಕನ್ಫ್ಯೂಷನ್ ಇದೆ. ಬಟ್ ಅದನ್ನು ಕ್ಲಿಯರ್ ಆಗಿ ಹೆಂಗೆ ಹೇಳ್ತಾರೆ ಅಂದ್ರೆ ಶ್ರೀ ವಿಜಯ ಎಂಬ ವ್ಯಕ್ತಿ ಈ ಕವಿರಾಜ ಮಾರ್ಗ ಎಂಬ ಕೃತಿಯನ್ನು ಬರೆದಾನ. ಈ ಕವಿರಾಜ ಮಾರ್ಗ ಯಾರ ಕಾಲದ ಕೃತಿ ಅಂತ ಹೇಳ್ತೀವಿ ನಾವು? ಅಮೋಘ ವರ್ಷ ನೃಪತುಂಗನ ಕಾಲದ ಕೃತಿ ಅಂತ ಹೇಳಿ ನಾವು ಗುರ್ತಾ ಹಿಡಿತೀವಿ. ಅದೇ ರೀತಿ ಕವಿರಾಜ ಮಾರ್ಗದ ಬಗ್ಗೆ ನೋಡಿದ್ವಿ, ಬಂಕೇಶನ ಬಗ್ಗೆ ನೋಡಿದ್ವಿ. ಹಾಗೆ ಈತ ಸಾಮ್ರಾಜ್ಯವನ್ನು ಸುವ್ಯವಸ್ಥಿತವಾಗಿ ಆಳ್ವಿಕೆಯನ್ನು ಮಾಡೋಕ್ಕೋಸ್ಕರ ಅಂದ್ರೆ ತನ್ನ ಸಾಮ್ರಾಜ್ಯವನ್ನು ಸುವ್ಯವಸ್ಥಿತವಾಗಿ ಶಾಂತಿಯುತವಾಗಿ ಆಳ್ವಿಕೆಯನ್ನು ಮಾಡುವ ಉದ್ದೇಶಕ್ಕೋಸ್ಕರ ಈತ ವೈವಾಹಿಕ ಸಂಬಂಧಗಳನ್ನು ಇಡ್ತಾನೆ. ಏನ್ ಮಾಡ್ತಾನ? ವೈವಾಹಿಕ ಸಂಬಂಧಗಳನ್ನು ಮಾಡ್ತಾನೆ. ಅಂದ್ರೆ ಸುತ್ತಲಿನ ರಾಜಮನೆತನಗಳೊಂದಿಗೆ ವೈವಾಹಿಕ ಸಂಬಂಧಗಳನ್ನು ಬೆಳೆಸುವುದರೊಂದಿಗೆ, ರಕ್ತ ಸಂಬಂಧವನ್ನು ಬೆಳೆಸುವುದರೊಂದಿಗೆ ಸುವ್ಯವಸ್ಥಿತ ಮತ್ತು ಶಾಂತಿಯುತವಾದ ಆಡಳಿತ ಮಾಡಬಹುದು ಅನ್ನೋ ದೃಷ್ಟಿಯಿಂದ ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಗಂಗರ ಮನೆತನದಲ್ಲಿ 2 ಜನ ಹೆಣ್ಮಕ್ಳನ್ನು ತನ್ನ 2 ಜನ ಹೆಣ್ಮಕ್ಳನ್ನು ಕೊಟ್ಟು ಮದುವೆ ಮಾಡ್ತಾನೆ. ಒಂದು ಚಂದ್ರಬಲೋಭ್ಯ ಅಂತ ಹೇಳ್ತೀವಿ ಮತ್ತು ರೇವಕ ನಿಮ್ಮಡಿ ಅಂತ ಹೇಳ್ತೀವಿ. ಈ 2 ಜನರನ್ನು ಗಂಗರ ಮನೆತನದಲ್ಲಿ ಕೊಟ್ಟು ಮದುವೆ ಮಾಡ್ತಾನೆ. ಅದೇ ರೀತಿ ಪಲ್ಲವರ ಮನೆತನದಲ್ಲಿ
ಸಮುಖ ಎಂಬ ಮಗಳನ್ನು ಕೊಟ್ಟು ಮದುವೆ ಮಾಡಿ ಕೊಡ್ತಾನ. ಈ ರೀತಿ 3 ಹೆಣ್ಮಕ್ಳನ್ನು ಆತ ಏನ್ ಮಾಡ್ತಾನ, ಪಲ್ಲವರಲ್ಲಿ ಮತ್ತು ಗಂಗರಲ್ಲಿ ಕೊಟ್ಟು ಮದುವೆ ಮಾಡಿಕೊಡ್ತಾನ. ಹಿಂಗಾಗಿ ಈತ ಸಾಮ್ರಾಜ್ಯವನ್ನು ಶಾಂತಿಯುತವಾಗಿ ನಡೆಸಿಕೊಳ್ಳಲು, ಆಡಳಿತವನ್ನು ಶಾಂತಿಯುತವಾಗಿ ನಡೆಸಿಕೊಳ್ಳಲು ಅನುಕೂಲವಾಗತ್ತ. ಈತನ ಕಾಲದಲ್ಲಿ ನಾವು ನೋಡಿದಾಗ ವಾಸ್ತುಶಿಲ್ಪಕ್ಕೂ ಆಗಲಿ ಮತ್ತು ಸಾಹಿತ್ಯಕ್ಕಾಗಲಿ ಬಲಿಷ್ಠವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾನ. ಯಾಕಂದ್ರೆ ಇವರ ಕಾಲದಲ್ಲಿಯೇ ನಮಗೆ ಕವಿರಾಜ ಮಾರ್ಗ ಎಂಬ ಕೃತಿ ಸಿಗತ್ತೆ. ಕನ್ನಡದ ಮೊದಲ ಉಪಲಬ್ಧ ಕೃತಿ ಅಂತೀವಿ. ಈ ಕನ್ನಡದ ಕೃತಿಯಲ್ಲಿ, ಈ ಕವಿರಾಜ ಮಾರ್ಗ ಎಂಬ ಕೃತಿಯಲ್ಲಿ ಕನ್ನಡದ ಗಡಿಯ ಬಗ್ಗೆ ವರ್ಣನೆ ಇದೆ. ಅಂದ್ರೆ ನರ್ಮದಾ ನದಿಯಿಂದ ಕಾವೇರಿ ನದಿಯ ನಡುವಿನ ಭೂ ಪ್ರದೇಶವನ್ನು ಕನ್ನಡದ ಭೂಮಿ ಅಥವಾ ಕನ್ನಡದ ಭೂ ಪ್ರದೇಶ ಅಂತ ಕರೆಯುತ್ತಿದ್ರು ಅನ್ನೋ ಪ್ರೂಫ್ ನಮಗೆ ಎಲ್ಲಿ ಗೊತ್ತಾಗತ್ತ, ರಾಷ್ಟ್ರಕೂಟರ ಕಾಲದಲ್ಲಿ ಗೊತ್ತಾಗತ್ತ. ಅದೇ ರೀತಿ ರಾಷ್ಟ್ರಕೂಟರು ಮೂಲತಃ ಕನ್ನಡದ ಮನೆತನದವರು. ಅಂದ್ರೆ ಈಗ ಮದರ್ ಟಂಗ್ ಅಂತೀವಿ ನಾವು, ತಾಯಿ ಭಾಷೆ ಅಂದ್ರೆ ಮನೆಯಲ್ಲಿ ಮಾತನಾಡುವಂತ ಮದರ್ ಟಂಗ್ ಅಂತ ಭಾಷೆ ಹೇಳ್ತೀವಿ. ಅವರು ಮೂಲತಃ ಕನ್ನಡ ಭಾಷೆಯನ್ನು ಮಾತನಾಡೋರಾಗಿದ್ರು. ಹಿಂಗಾಗಿ ಇವರ ಕಾಲದಲ್ಲಿ ಆಡಳಿತಾತ್ಮಕವಾಗಿ ನೋಡಿದಾಗ ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳಿಗಿಂತ ಹೆಚ್ಚಿನ ಪ್ರಾಶಸ್ತ್ಯವನ್ನು ಅವರು ಕನ್ನಡ ಭಾಷೆಗೆ ಕೊಡ್ತಾರ ಅಂತ ಹೇಳ್ತೀವಿ. ಅದೇ ರೀತಿ ಕವಿರಾಜ ಮಾರ್ಗ ಅಂದ ತಕ್ಷಣ ನಾವು ರಾಷ್ಟ್ರಕೂಟರನ್ನು ಗುರುತಾ ಹೇಳ್ತೀವಿ. ಕವಿರಾಜ ಮಾರ್ಗ ಅಂದ ತಕ್ಷಣ ನಾವು ಅಮೋಘ ವರ್ಷ ನೃಪತುಂಗನನ್ನು ಗುರುತಾ ಹಿಡಿತೀವಿ. ಇದರ ಸಾಹಿತ್ಯಿಕವಾಗಿ ಕೊಟ್ಟಿರುವಂತಹ ಕೊಡುಗೆಗಳಂತ ನೋಡಿದಾಗ ಇಲ್ಲಿ ನೋಡ್ರಿ, ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳು, ಅಂದ್ರೆ ಸಂಸ್ಕೃತ ಮತ್ತು ಕನ್ನಡ ಈ ಭಾಷೆಗಳನ್ನು ಅವರು ಪ್ರೋತ್ಸಾಹಿಸಿದ್ದಾರೆ ಅಂತ ಹೇಳಿದೆ. ಅದೇ ರೀತಿ ಶ್ರೀ ವಿಜಯ ಬರೆದಿರುವಂತಹ ಕವಿರಾಜ ಮಾರ್ಗ ಈತನ ಕಾಲದಲ್ಲಿ ಅಂದ್ರೆ ನೃಪತುಂಗನ ಕಾಲದಲ್ಲಿಯೇ ನಿರ್ಮಾಣ ಆಗಿರುವಂತಹ ಕೃತಿಯಾಗಿದೆ. ಅದೇ ರೀತಿ ಅಮೋಘ ವರ್ಷನು ಸಹಿತ ಸಾಹಿತ್ಯಿಕ ಕೃತಿಗಳನ್ನು ಬರೆದಿದ್ದಾನೆ. ಆತನ ಕಾಲದಲ್ಲಿ ಅವನು ಬರೆದಿರುವಂತಹ ಕೃತಿಗಳು ಅಂತ ನೋಡಿದಾಗ ಪ್ರಶ್ನೋತ್ತರ ರತ್ನಮಾಲಾ ಎಂಬ ಪುಸ್ತಕವನ್ನು ಬರೀತಾನ. ಯಾವುದು? ಪ್ರಶ್ನೋತ್ತರ ರತ್ನಮಾಲಾ ಎಂಬ ಪುಸ್ತಕ ಬರೀತಾನ. ಅದೇ ರೀತಿ ಜೀನ ಸೇನಾಚಾರ್ಯರು ಇವನ ಕಾಲದಲ್ಲಿ ನೋಡ್ರಿ ಹರಿವಂಶ ಮತ್ತು ಧವಳ ಜಯಧವಳ ಎಂಬ ಪುಸ್ತಕಗಳನ್ನು ಬರೀತಾರೆ. ಅದೇ ರೀತಿ ಆದಿಪುರಾಣ ಮತ್ತು ಪ್ರಾಚ್ಯಾಭ್ಯುದಯ ಎಂಬ ಪುಸ್ತಕಗಳನ್ನು ಸಹಿತ ಇವರ ಕಾಲದಲ್ಲಿ ನೋಡ್ತೀವಿ. ಅಂದ್ರೆ ಈತನ ಕಾಲದಲ್ಲಿ ಈತನು ಸಹಿತ ಸಾಹಿತ್ಯ ಪ್ರಿಯನಾಗಿರುವಂತಹ ವ್ಯಕ್ತಿಯಾಗಿದ್ದ ಕಾರಣಕ್ಕಾಗಿ ಈತನು ಸಹಿತ ಪುಸ್ತಕ ಬರೀತಾನ. ಈತನ ಕಾಲದಲ್ಲಿ ವಿದೇಶಿಯರು ಭಾರತಕ್ಕೆ ವಿಸಿಟ್ ಕೊಡ್ತಾರೆ, ಭೇಟಿ ಕೊಡ್ತಾರೆ. ಯಾಕಂದ್ರೆ ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ ಮತ್ತು ಹರ್ಷವರ್ಧನ ಸೇಮ್, ಅವರ ಇಬ್ರು ಮಂದಿ ಕಾಲ ಸೇಮ್ ಆಗಿತ್ತು. ಆ ಕಾಲದಲ್ಲಿ ವಿದೇಶಿಯರು ವಿಸಿಟ್ ಕೊಟ್ಟಿದ್ದಕ್ಕಾಗಿ ವಿದೇಶಿ ಸಾಹಿತ್ಯದಲ್ಲಿ ನಾವು ಅವರ ನರ್ಮದಾ ನದಿ ಕಾಳಗವನ್ನು ನೋಡ್ತೀವಿ. ಅದೇ ರೀತಿ ಇವನ ಕಾಲದಲ್ಲಿಯೂ ಸಹಿತ ಸುಲೇಮಾನ್ ಎಂಬ ವ್ಯಕ್ತಿ, ಯಾರು? ಸುಲೇಮಾನ್ ಎಂಬ ವ್ಯಕ್ತಿಯು ವಿದೇಶಿ ಪ್ರವಾಸಿಗ ಅರಬ್ ರಾಷ್ಟ್ರದಿಂದ ನಮ್ಮ ಈ ಭರತ ಖಂಡದ ಅಮೋಘ ವರ್ಷ ನೃಪತುಂಗನ ರಾಷ್ಟ್ರಕೂಟ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ರು ಅಂತ ಹೇಳ್ತೀವಿ. ಇವಾಗ 851ರಲ್ಲಿ ಅಮೋಘ ವರ್ಷ ನೃಪತುಂಗನ ಕಾಲಾವಧಿಯಲ್ಲಿ ಸುಲೇಮಾನ್ ಎಂಬ ವ್ಯಕ್ತಿಯು ಅರಬ್ ಪ್ರವಾಸಿಗ ಭಾರತಕ್ಕೆ ಭೇಟಿ ಕೊಟ್ಟಿದ್ದ. ಈತ ತನ್ನ ಪುಸ್ತಕದಲ್ಲಿ ಈತನ ಬಗ್ಗೆ ವರ್ಣನೆಯನ್ನು ಮಾಡ್ತಾನ. ವರ್ಣನೆ ಮಾಡುವುದರೊಂದಿಗೆ ಮತ್ತೇನ್ ಮಾಡ್ತಾನಪ್ಪ ಅಂದ್ರೆ ಈತ ಏನ್ ಮಾಡ್ತಾನಂದ್ರೆ ಈತನ ಕಾಲದ ಆಡಳಿತ ವ್ಯವಸ್ಥೆಯನ್ನು ವಿವರಣೆ ಮಾಡ್ತಾನೆ. ಅಂದ್ರೆ ಜಗತ್ತಿನ ಶ್ರೇಷ್ಠ ಅರಸರಲ್ಲಿ ಈತನೊಬ್ಬ ಎಂದು ವರ್ಣನೆ ಮಾಡ್ತಾನೆ. ಜಗತ್ತಿನ ಶ್ರೇಷ್ಠ ಅರಸರಲ್ಲಿ ಈತನು ಸಹಿತ ಒಬ್ಬ ಅಂತ ವರ್ಣನೆ ಮಾಡ್ತಾನೆ. ಅಷ್ಟೇ ಅಲ್ಲದೆ ಈತ ಜಗತ್ತಿನ ಶ್ರೇಷ್ಠ 4 ಸಾಮ್ರಾಜ್ಯಗಳಲ್ಲಿ ಈತನ ಸಾಮ್ರಾಜ್ಯ ಒಂದು ಅಂತ ಹೇಳ್ತಾನೆ. ಅಂದ್ರೆ ರಾಷ್ಟ್ರಕೂಟ ಸಾಮ್ರಾಜ್ಯವು ಇಡೀ ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದು ಸಾಮ್ರಾಜ್ಯವಾಗಿತ್ತು ಅಂತ ಹೇಳ್ತಾನೆ. ಚೀನಾ ಆಗಿರ್ಬೋದು, ಅರಬ್ ಆಗಿರ್ಬೋದು, ಈ ಸಾಮ್ರಾಜ್ಯಗಳಲ್ಲಿ ಇದೊಂದು ಸಹಿತ ಸಾಮ್ರಾಜ್ಯವಾಗಿತ್ತು ಅಂತ ಹೇಳಿ ಸಾಮ್ರಾಜ್ಯದ ಬಗ್ಗೆ ವರ್ಣನೆ ಮಾಡ್ತಾನೆ. ಅದೇ ರೀತಿ ಈತನ ಕಾಲದಲ್ಲಿ ಅಂದ್ರೆ ಅರಬರ ಪ್ರವಾಸಿಗ ಸುಲೇಮಾನ್ ರಚಿಸಿರುವಂತಹ ಕೃತಿ ಅಂತ ನಾವು ನೋಡಿದಾಗ ಇತಿಹಾಸಗಳ ಸರಣಿ ಅಂತ ಹೇಳ್ತೀವಿ. ಯಾವುದು? ಇತಿಹಾಸಗಳ ಸರಣಿ ಅಂತ ಹೇಳ್ತೀವಿ. ಈ ಇತಿಹಾಸಗಳ ಸರಣಿಯಲ್ಲಿ ಎಲ್ಲ ಡೀಟೇಲ್ಸ್ ನಮಗೆ ಸಿಗುತ್ತದೆ. ಅದೇ ರೀತಿ ಇಲ್ಲಿ ನೋಡ್ರಿ, ಸುಲೇಮಾನ್ ವಿಶ್ವದ ಅತ್ಯಂತ ಶ್ರೇಷ್ಠ ಅರಸರಲ್ಲಿ ಈತನೊಬ್ಬನಾಗಿದ್ದ. ಅಷ್ಟೇ ಅಲ್ಲ, ಪ್ರಪಂಚದ 4 ವಿಶ್ವವಿಖ್ಯಾತ ಸಾಮ್ರಾಜ್ಯಗಳಲ್ಲಿ ಒಂದು ಸಾಮ್ರಾಜ್ಯ ಈತನದಾಗಿತ್ತು ಅಂತ ಹೇಳ್ತಾನೆ. ಇಲ್ಲಿ ನೋಡ್ರಿ, ಬಿಲ್ಹಾರ್ ಎಂಬ ಶಬ್ದವನ್ನು ಉಪಯೋಗಿಸ್ತಾನೆ. ಅದೇ ರೀತಿ ಮಲಿಕ್ ಅಲ್ ಮುಲ್ಕ್ ಅಂದ್ರೆ ರಾಜರುಗಳಿಗೆ ರಾಜ, ಅಂದ್ರೆ ರಾಜಾದಿರಾಜ ಅಂತ ಹಾಗೆ. ಅಂದ್ರೆ ಮಲಿಕ್
ಮಲಿಕ್ ಅಲ್ ಮುಲ್ಕ್ ಎಂಬ ಪದವನ್ನು ಬಳಸ್ತಾನ. ರಾಜಾದಿರಾಜ ಅಂತ ಅರ್ಥ, ರಾಜರುಗಳಿಗೆ ಈತ ರಾಜನಾಗಿದ್ದ ಅಂತ ವರ್ಣನೆ ಮಾಡ್ತಾನ. ಅದೇ ರೀತಿ ನೋಡ್ರಿ, 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಇದೊಂದು ಸಾಮ್ರಾಜ್ಯ, ಮತ್ತೊಂದು ವಿಶ್ವದ ಪ್ರಖ್ಯಾತ ದೊರೆಗಳಲ್ಲಿ ಈತನೊಬ್ಬ ಅಂತ ಹೇಳಿ ವರ್ಣನೆ ಮಾಡ್ತಾನೆ. ಇದೇ ರೀತಿ ಈತನ ಸಾಮ್ರಾಜ್ಯದ ಬಗ್ಗೆ ಅಥವಾ ಈತನ ಬಗ್ಗೆ ಇರುವಂತಹ ವಿಷಯ ವಸ್ತುಗಳು ನೋಡಿದಾಗ ವಿದೇಶಿ ಬರಹಗಳಲ್ಲಿಯೂ ಸಹಿತ ಸಿಗತ್ತೆ. ಅದೇ ರೀತಿ ನನಗೆ ಸ್ಪೆಷಲ್ ಆಗಿ ಹೇಳಬೇಕಂದ್ರೆ ಸಂತೋಷ್ ಲಾಡ್ ಫೌಂಡೇಶನ್ ಮತ್ತು ವಿಶ್ವದರ್ಶನ್ ಕರಿಯರ್ ಅಕಾಡೆಮಿ, ಧಾರವಾಡದಲ್ಲಿರುವಂತಹ ಪ್ರಖ್ಯಾತ ಸಂಸ್ಥೆಯಾಗಿರುವಂತಹ ವಿಶ್ವದರ್ಶನ್ ಕರಿಯರ್ ಅಕಾಡೆಮಿ ಆಫ್ಲೈನ್ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೆ. ಅಂದ್ರೆ ಸಂತೋಷ್ ಲಾಡ್ ಫೌಂಡೇಶನ್ ಒಂದಿಗೆ ಸೇರ್ಕೊಂಡು ಸಂತೋಷ್ ಲಾಡ್ ಫೌಂಡೇಶನ್ ಮತ್ತು ವಿಶ್ವದರ್ಶನ್ ಕರಿಯರ್ ಅಕಾಡೆಮಿ ಇವತ್ತು ಆನ್ಲೈನ್ ಕ್ಲಾಸಸ್ಗಳ ಮುಖಾಂತರ ಇಡೀ ಕರ್ನಾಟಕ ರಾಜ್ಯದ ಯುವಕ ಮತ್ತು ಯುವತಿಯರಿಗೆ ಎಲ್ಲರಿಗೂ ಸಹಿತ ಸ್ಪರ್ಧಾರ್ಥಿಗಳಿಗೆ, ಸ್ಪರ್ಧಾ ಆಕಾಂಕ್ಷಿಗಳಿಗೆ ಆ ಮನೆಯಲ್ಲೇ ಕೂತ್ಕೊಂಡು ಈ ಕ್ಲಾಸಸ್ ಅನ್ನ ಉಚಿತವಾಗಿ ಕೊಡ್ತಾ ಇದೆ. ಅಂದ್ರೆ ₹1 ಬದಲು ಒಂದು ಸಸಿಯನ್ನು ನಟ್ಟುವುದರ ಮುಖಾಂತರ ಇದಕ್ಕೆ ನೀವು ಕೊಡುವಂತ ಪ್ರತಿಫಲ ಅಂತ ಹೇಳಿ ಕನ್ಸಲ್ಟಿಂಗ್ ಮಾಡಿಕೊಂಡು ಇವತ್ತಿನವರೆಗೂ ಸಕ್ಸಸ್ಫುಲ್ ಆಗಿ ಕ್ಲಾಸಸ್ ಅನ್ನ ನಡೆಸ್ತಾ ಇದೆ. ಅದೇ ರೀತಿ ಆಫ್ಲೈನ್ ಕ್ಲಾಸ್ ಅಂದ ತಕ್ಷಣ ವಿಶ್ವದರ್ಶನ್ ಕರಿಯರ್ ಅಕಾಡೆಮಿ ನೋಡ್ರಿ, ವಿಶ್ವದರ್ಶನ್ ಕರಿಯರ್ ಅಕಾಡೆಮಿ ಧಾರವಾಡ ಜಯನಗರದಲ್ಲಿ ಇದರ ಆಫೀಸ್ ಇದೆ, ಲಿಂಗಾಯತ್ ಭವನ ಪಕ್ಕದಲ್ಲಿ ಇದರ ಆಫೀಸ್ ಇದೆ. ಆನ್ಲೈನ್ ಕ್ಲಾಸ್ ಮುಖಾಂತರ ನೀವೇನು ಕ್ಲಾಸಸ್ ಕೇಳ್ತಾ ಇದ್ರಲ್ಲ, ಇದೇ ಟೀಚರ್ಸ್ ಗಳಿಂದ ಆಫ್ಲೈನ್ ಕ್ಲಾಸಸ್ ಅನ್ನ ಹೇಳಲಾಗ್ತಾ ಇದೆ. ಆಫ್ಲೈನ್ ಕ್ಲಾಸಿಗೆ ಇಂಟ್ರೆಸ್ಟ್ ಇದ್ದವರು ಇಲ್ಲಿ ಬಂದು ಅಡ್ಮಿಷನ್ ಮಾಡಬಹುದು ಅಥವಾ ನೋಂದಣಿ ಮಾಡಬಹುದು. ನೋಂದಣಿ ಮಾಡುವುದರ ಮುಖಾಂತರ ನಿಮ್ಮ ಅಡ್ಮಿಷನ್ ತಗೋತಾರೆ. 50% ಆಫ್ ಮುಖಾಂತರ ಫೀಸ್ ಏನಿದೆಯಲ್ಲ, ಆ ಫೀಸ್ ಅಲ್ಲಿ ಅರ್ಧ ಫೀಸ್ ಅನ್ನ ಸಂತೋಷ್ ಲಾಡ್ ಫೌಂಡೇಶನ್ ಪೇ ಮಾಡುತ್ತೆ, ಮತ್ತು ಅರ್ಧ ಫೀಸ್ ಅನ್ನ ಸಂತೋಷ್ ಲಾಡ್ ಫೌಂಡೇಶನ್ ಅರ್ಧ ಫೀಸ್ ಅನ್ನು ಪೇ ಮಾಡಿದಾಗ ಅರ್ಧ ಫೀಸ್ ಅನ್ನು ನೀವು ಕಟ್ಟುವುದರ ಮುಖಾಂತರ ಆಫ್ಲೈನ್ ಕ್ಲಾಸಸ್ ಅನ್ನ ನೀವು ಪಡೆದುಕೊಳ್ಳಬಹುದು ಅಂತ ಹೇಳಿ ವಿಶ್ವದರ್ಶನ್ ಕರಿಯರ್ ಅಕಾಡೆಮಿಯಲ್ಲಿ ನೂತನ ಬ್ಯಾಚ್ಗಳು ಪ್ರಾರಂಭವಾಗಿವೆ. 25ಕ್ಕೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಕ್ಲಾಸಸ್ ಫುಲ್ ಆಗ್ತಾ ಇವೆ. ಯಾರಿಗೆ ಅವಶ್ಯಕತೆ ಇದೆ ಬೇಗ ಬಂದು ರಿಜಿಸ್ಟ್ರೇಷನ್ ಮಾಡಿ ನೀವು ಕ್ಲಾಸ್ ಅನ್ನ ಅಟೆಂಡ್ ಆಗಬಹುದು. ನೋಡ್ರಿ, ಇವರೇ ಟೀಚರ್ಸ್ ಇದ್ದಾರೆ. SV ಪಾಟೀಲ್ ಸರ್ ಅವ್ರ ಬಗ್ಗೆ ಗೊತ್ತಿರಬಹುದು, ಇತಿಹಾಸದ ಉಪನ್ಯಾಸಕರು. ಅದೇ ರೀತಿ ಬಸವರಾಜ್ ಮುಳೂರ್ ಅವರು, ಇವರೆಲ್ಲ ಪ್ರಖ್ಯಾತ ಉಪನ್ಯಾಸಕರು. ಕರ್ನಾಟಕ ರಾಜ್ಯದಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿರುವಂತಹ ಶಿಕ್ಷಕರಿಂದ, ಅಂದ್ರೆ ಈ ಫೌಂಡೇಶನ್ ನಲ್ಲಿ ಟೀಚ್ ಮಾಡಿರುವಂತಹ ಟೀಚರ್ಸ್ ಗಳಿಂದ, ಅಂದ್ರೆ ನಾವೇನು ಆಫ್ಲೈನ್ ಕ್ಲಾಸ್ ಅಲ್ಲಿ ಸಂತೋಷ್ ಲಾಡ್ ಫೌಂಡೇಶನ್ ಮತ್ತು ವಿಶ್ವದರ್ಶನ್ ನ ಆಫ್ಲೈನ್ ಕ್ಲಾಸ್ ಅಲ್ಲಿ ನಾವೇನು ಕೊಟ್ಟಿದೀವಲ್ಲ, ಇದೇ ಟೀಚರ್ಸ್ ಬರ್ತಾರ. ಇಲ್ಲಿ ನೋಡ್ರಿ, ಶರಣಪ್ಪ ಸರ್ ಆಗಿರ್ಬೋದು, ನಾಗರಾಜ್ ಬೆಳಗ್ಗೆ ಆಗಿರ್ಬೋದು, ಸಂತೋಷ್ ಸರ್ ಆಗಿರ್ಬೋದು, ಪ್ರಕಾಶ್ ಭಂಡಾರಿ ಸರ್ ಆಗಿರ್ಬೋದು, ಮಾಂತೇಶ್ ಸರ್ ಆಗಿರ್ಬೋದು, ಇವರೆಲ್ಲರೂ ಸಹಿತ ಆಫ್ಲೈನ್ ಕ್ಲಾಸ್ಗೆ ಸಹಿತ ಇವರೇ ಟೀಚರ್ಸ್ ಇರ್ತಾರೆ. ಇದರ ಸಂಪೂರ್ಣ ಸದುಪಯೋಗ ನೀವು ಪಡೆದುಕೊಳ್ಳಬಹುದು ಅಂತ ಹೇಳಿ ನಾವು ವಿದ್ಯಾರ್ಥಿಗಳಿಗೆ ಹೇಳ್ತೀನಿ. ಸಂತೋಷ್ ಲಾಡ್ ಫೌಂಡೇಶನ್ ಕರ್ನಾಟಕ ರಾಜ್ಯದ ಎಲ್ಲ ಬಡ ಮತ್ತು ಬಲ್ಲಿದ, ಅಂದ್ರೆ ಎಜುಕೇಶನ್ ಪಡೆಯಬೇಕೆಂಬ ಕನಸಿಟ್ಕೊಂಡವರು, ಅವರಿಗೆ ಹಣದ ಕೊರತೆ ಇದ್ದವರಿಗೆ, ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಯುವಕರಿಗೆ ಈ ವ್ಯವಸ್ಥೆಯನ್ನು ಮುಟ್ಟಿಸ್ತಾ ಇದೆ. ನೀವೆಲ್ಲರೂ ಇದರ ಪ್ರತಿಫಲವಾಗಿ ಸರ್ಕಾರದ ಎಲ್ಲಾ ಹುದ್ದೆಗಳಲ್ಲಿ ಸೆಲೆಕ್ಟ್ ಆಗುವುದರ ಮುಖಾಂತರ, ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲಿ ಕರೆಯುವಂತಹ ಪ್ರತಿಯೊಂದರಲ್ಲಿಯೂ ನಿಮ್ಮದೇ ಆದಂತಹ ಛಾಪನ್ನು ಮೂಡಿಸುವುದರ ಮುಖಾಂತರ ನಿಮ್ಮ ಪ್ರತಿಫಲವನ್ನು ನೀವು ನಮಗೆ ಆ ಮುಖಾಂತರ ಕೊಡಬೇಕು ಎಂದು ನಾನು ನಿಮ್ಮಲ್ಲಿ ಕೋರಿಕೊಳ್ತೀನಿ. ಅದೇ ರೀತಿ ನಾವು ರಾಷ್ಟ್ರಕೂಟರಲ್ಲಿ ನಾವು ನೋಡಿದಾಗ ಅಮೋಘ ವರ್ಷನ್ ನೃಪತುಂಗನ ಬಗ್ಗೆ ನೋಡಿದಾಗ ನಮಗೆ ಆತನ ವಿದೇಶಿ ಬರಹಗಳಲ್ಲಿ ಆತನ ಬಗ್ಗೆ ಇರುವಂತಹ ವಿಷಯಗಳು ಮತ್ತು ಆತನು ಸಾಹಿತ್ಯಿಕವಾಗಿ ಕರ್ನಾಟಕ ರಾಜ್ಯಕ್ಕೆ ಕನ್ನಡ ಭಾಷೆಗೆ ಕೊಟ್ಟಿರುವಂತಹ ವಿಷಯ ವಸ್ತುಗಳನ್ನ ನೋಡ್ತೀವಿ. ಆತನ ಆಡಳಿತ ವ್ಯವಸ್ಥೆಯನ್ನು ನೋಡ್ತೀವಿ. ಆತನ ನಂತರದ ದಿನಗಳಲ್ಲಿ ಕೃಷ್ಣ ಬರ್ತಾನ, 2ನೇ ಕೃಷ್ಣ ಅಂತ ಹೇಳ್ತೀವಿ. ಈ ಕೃಷ್ಣ 880ರಿಂದ 914ರವರೆಗೆ ಕರ್ನಾಟಕದಲ್ಲಿ ರಾಷ್ಟ್ರಕೂಟರ ದೊರೆಯಾಗಿ ಆಳ್ವಿಕೆ ಮಾಡ್ತಾನೆ. ಈತ ಗುರ್ಜರ ಪ್ರತಿಹಾರರನ್ನು ಮತ್ತು ಚೋಳರನ್ನು ಸದೆ ಬಡಿತಾನ ಅಂತ ಹೇಳ್ತಾನ. ಅವರ ಪ್ರತಿರೋಧವನ್ನು ತಡೆ ಹಿಡಿತಾನ, ಸದೆ ಬಡಿತಾನ ಅಂತ ಹೇಳ್ತಾರೆ. ಗುರ್ಜರ ಪ್ರತಿಹಾರರ ದೊರೆಯನ್ನು ಸೋಲಿಸಿ ಅವರನ್ನು ಸಹಿತ ಕಪ್ಪು ಕಾಣಿಕೆ ಪಡುವುದರ ಮುಖಾಂತರ ಹಿಮ್ಮೆಟ್ಟಿಸ್ತಾನ. ಚೋಳರನ್ನು ಸಹಿತ ಸೋಲಿಸ್ತಾನ, ಚೋಳರಿಗೂ ಸಹಿತ ಹಿಮ್ಮೆಟ್ಟಿಸ್ತಾನ ಅಂತ ಹೇಳ್ತಾರ. ಅದೇ ರೀತಿ ಉಜ್ಜಯಿನಿಯ ಭೋಜರಾಜನನ್ನು ಅಂತ ಹೇಳ್ತೀವಿ. ಉಜ್ಜಯಿನಿ ಅಂದ ತಕ್ಷಣ ಉತ್ತರ ಭಾರತ ಕಡೆಗೆ ಹೋಗ್ತೀವಿ. ಉಜ್ಜಯಿನಿಯ ಭೋಜರಾಜ ಅಂದ್ರೆ ರಾಜಾ ಭೋಜ್ ಅಂತ ಹೆಸರನ್ನು ಕೇಳ್ತೀವಿ. ಈ ರಾಜಾ ಭೋಜ್ ಅಂದ ತಕ್ಷಣ ನಾವೇನ್ ಮಾಡ್ತೀವಿ, ಪರಮಾರರ ದೊರೆ ಈ ರಾಜಾ ಭೋಜನ ಬಗ್ಗೆ
ಓದ್ತೀವಿ. ಈ ರಾಜ ಭೋಜನ ಇತಿಹಾಸದಲ್ಲಿ ಅವನದೇ ಆದಂತ ಛಾಪ್ ಇದೆ. ಯಾಕಂದ್ರೆ ಆ ಕಾಲದ ಶ್ರೇಷ್ಠ ದೊರೆಗಳಲ್ಲಿ ಶ್ರೇಷ್ಠ ದೊರೆ ಅಂತ ಹೇಳಿ ಕನ್ಸಿಡರಿಂಗ್ ಮಾಡ್ತಾರ. ಉಜ್ಜಯಿನಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಿರ್ತಾನ. ಈ ರಾಜ ಭೋಜನ ಬಗ್ಗೆ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ಇವತ್ತಿನ ಭೂಪಾಲ್ ನಗರದ ಅದರ ನಿರ್ಮಾಪಕ, ಇವತ್ತಿನ ಭೂಪಾಲ್ ಎಂಬ ನಗರ ಅಂದ್ರೆ ಮಧ್ಯಪ್ರದೇಶದ ರಾಜಧಾನಿಯಾಗಿರುವಂತಹ ಭೂಪಾಲ್ ನಗರದ ನಿರ್ಮಾಪಕ ಅಡಿಪಾಯವನ್ನು ಹಾಕಿದವರು ಯಾರಪ್ಪ ಅಂದ್ರೆ ಈ ರಾಜ ಭೋಜ್. ಅಂದ್ರೆ ಭೋಜ್ಪುರ್ ಅದನ್ನು ಏನಾಗುತ್ತೆ ಭೂಪಾಲ್ ಅಂತ ಹೆಸರು ಮುಖಾಂತರ ಅದು ಭೂಪಾಲ್ ಆಗತ್ತ. ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಸಹಿತ ಆಳ್ವಿಕೆ ಮಾಡ್ತಾನೆ. ಅದು ರಾಜ ಭೋಜನ ಕೊಡುಗೆ. ಆ ಸುಂದರ ನಗರದ ಕೆತ್ತನೆಯನ್ನು ಮಾಡಿದವರು ಯಾಕಂದ್ರೆ ಈತ ರಾಜ ಭೋಜ್ ಅಂತ ಹೇಳ್ತೀವಿ. ಈತನಿಗೂ ಸಹಿತ ಈ ಎರಡನೇ ಕೃಷ್ಣ ಸೋಲಿಸ್ತಾನ ಅಂತ ಹೇಳ್ತಾರ. ಅದೇ ರೀತಿ ವೆಂಗೀಯ ಚಾಲುಕ್ಯರನ್ನು ಸಹಿತ ಈತ ಸೋಲಿಸ್ತಾನ. ಅಂದ್ರೆ ಈತನನ್ನು ನೋಡಿದಾಗ ನಮಗೆ ಏನಾಗತ್ತಂದ್ರೆ ನೃಪತುಂಗನ ಹಾಗೆ ಈ ವಂಶದಲ್ಲಿ ಎಲ್ಲಾ ದೊರೆಗಳು ಬಲಿಷ್ಠರು ಮತ್ತು ಪ್ರಬಲರಾಗಿದ್ದರು ಅಂತ ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ಮೂರನೇ ಕೃಷ್ಣ ಅಂತ ನಾವು ನೋಡ್ತೀವಿ. ಈ ಮೂರನೇ ಕೃಷ್ಣ ಅಂದ್ರೆ ಇಲ್ಲಿ ಒಂದನೇ ಕೃಷ್ಣ, ಎರಡನೇ ಕೃಷ್ಣ, ಮೂರನೇ ಗೋವಿಂದ, ನಾಲ್ಕನೇ ಗೋವಿಂದ ಅಥವಾ ಮೂರನೇ ಕೃಷ್ಣ ಅಂತ ನಾವೇನೋ ಓದ್ತೀವಲ್ಲ, ಇವರೆಲ್ಲರೂ ಈ ವಂಶದ ಶ್ರೇಷ್ಠ ದೊರೆಗಳನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. 933ರಿಂದ 967ರವರೆಗೆ ಆಳ್ವಿಕೆಯನ್ನು ಮಾಡ್ತಾನ ಈ ಮೂರನೇ ಕೃಷ್ಣ. ಈತನ ಕಾಲದಲ್ಲಿ ಇಲ್ಲಿ ನೋಡ್ರಿ ಲಲ್ಲೆಯ ಎಂಬ ದಂಗೆ ಹೇಳ್ತಾನೆ. ಅಂದ್ರೆ ಲಲ್ಲೆಯ ಎಂಬ ಈತನ ಕಾಲದಲ್ಲಿ ಈತನ ಸಾಮ್ರಾಜ್ಯದಲ್ಲಿ ಇರುವಂತಹ ಒಬ್ಬ ಸಾಮಂತ ದಂಗೆ ಹೇಳ್ತಾನ. ಆ ದಂಗೆಯ ಸಂದರ್ಭದಲ್ಲಿ ಪ್ರತಿಯೊಂದು ರಾಜ್ಯಗಳಿಗೆ ರಾಜದಂಡ ಮತ್ತು ರಾಜ್ಯ ಲಾಂಛನಗಳು ಇರ್ತವೆ. ನಾವು ಇವತ್ತೇನು ಭರತ ಖಂಡದ ಅಥವಾ ನಮ್ಮ ಭಾರತ ದೇಶಕ್ಕೆ ತನ್ನದೇ ಆದಂತಹ ರಾಜ್ಯ ಲಾಂಛನ ರಾಜದಂಡ ಅಂತ ಇರುತ್ತದ. ಅದೇ ರೀತಿ ಎಲ್ಲ ರಾಷ್ಟ್ರಗಳು ಇರುತ್ತೆ. ಪಾಕಿಸ್ತಾನಕ್ಕೂ ಅವರದೇ ಆದಂತಹ ರಾಜದಂಡ ಇರುತ್ತೆ ಮತ್ತು ರಾಜ್ಯ ಲಾಂಛನ ಇರುತ್ತೆ. ಅದೇ ರೀತಿ ರಾಜ್ಯಗಳಿಗೂ ಸಹಿತ ನಮ್ಮ ಎಲ್ಲಾ ರಾಜ್ಯಗಳಿಗೂ ಸಹಿತ ರಾಜ್ಯ ಲಾಂಛನ ಮತ್ತು ರಾಜದಂಡ ಇರುತ್ತ. ಅವಾಗ ಈ ಲಲ್ಲೆ ಎಂಬ ವ್ಯಕ್ತಿ ಏನ್ ಮಾಡ್ತಾನಂದ್ರ ದಂಗೆ ಎದ್ದು ಇವರ ಕಾಲದ ರಾಜ್ಯ ಲಾಂಛನ ಮತ್ತು ಇವರ ಕಾಲದ ರಾಜ್ಯ ದಂಡವನ್ನು ವಶಪಡಿಸಿಕೊಳ್ತಾನೆ. ಈ ರಾಜ್ಯ ದಂಡದ ಅರ್ಥ ಏನಪ್ಪಾ ಅಂದ್ರೆ ಸಾಮ್ರಾಜ್ಯ ಸ್ಥಾಪನೆಯಾದಾಗ ಆ ರಾಜನಿಗೆ ಪಟ್ಟಾಭಿಷೇಕ ಮಾಡುವ ಸಂದರ್ಭದಲ್ಲಿ ಆತ ಯಾವ ಆ ಗುರು ಏನು ಅವನಿಗೆ ಪಟ್ಟಾಭಿಷೇಕ ಮಾಡ್ತಿರ್ತಾನಲ್ಲ, ಆ ಸಮಯ ಸಂದರ್ಭದಲ್ಲಿ ಅಂದ್ರೆ ಪೂರ್ವಜರು ಅಂತ ಹೇಳ್ತೀವಿ, ಆ ಪಟ್ಟಾಭಿಷೇಕ ಮಾಡುವಂತಹ ಸಂದರ್ಭದಲ್ಲಿ ಆತನ ಕೈಯಲ್ಲಿ ಕೊಡುವಂತಹ ರಾಜದಂಡ ಅಂದ್ರೆ ನೀನು ಪ್ರಬಲವಾದ ರಾಜ್ಯವನ್ನು ಮಾಡು ಮತ್ತು ಈ ಸಾಮ್ರಾಜ್ಯವನ್ನು ಬಲಿಷ್ಠವಾಗಿಡು, ಈ ಸಾಮ್ರಾಜ್ಯಕ್ಕೆ ರಕ್ಷಣೆ ಕೊಡು, ಪ್ರಜೆಗಳಿಗೆ ರಕ್ಷಣೆ ಕೊಡು ಅನ್ನುವ ದೃಷ್ಟಿಯಿಂದ ಎಲ್ಲ ಒಳ್ಳೆಯ ಉದ್ದೇಶಗಳ ಮುಖಾಂತರ ಆತನ ಕೈಯಲ್ಲಿ ಒಂದು ದಂಡವನ್ನು ಕೊಡ್ತಾರೆ. ಯಾವುದು ರಾಜದಂಡವನ್ನು ಕೊಡ್ತಾರೆ. ಅದೇ ರೀತಿ ಆ ವಂಶಕ್ಕೆ ಒಂದು ಲಾಂಛನವನ್ನು ಕೊಡ್ತಾರೆ, ರಾಜ್ಯ ಲಾಂಛನ ಅಂತ ಕರಿತೀವಿ. ಈ ರಾಜ್ಯ ಲಾಂಛನ ಮತ್ತು ರಾಜದಂಡವನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಲಲ್ಲೆಯ ಎಂಬ ವ್ಯಕ್ತಿ ಏನ್ ಮಾಡ್ತಾನೆ ವಶಪಡಿಸಿಕೊಳ್ತಾನೆ ಈತನ ಕಾಲದಲ್ಲಿ. ಅದನ್ನು ಯಾವುದೇ ರೀತಿಯಲ್ಲಿ ರಾಜದಂಡ ಮತ್ತು ರಾಜ್ಯ ಲಾಂಛನವು ವಶಪಡಿಸಿಕೊಳ್ಳಬಾರದು. ಇವತ್ತಿಗೂ ಸಹಿತ ಇದೆ. ಅದು ಮಹಾರಾಷ್ಟ್ರದ ಸ್ವಲ್ಪ ವಿಧಾನಸಭಾ ನಡೆಯುವ ಅಧಿವೇಶನದಲ್ಲಿ ನೋಡಿದಾಗ ಒಂದು ಸಾರಿ ರಾಜ್ಯ ಲಾಂಛನ ಅಥವಾ ರಾಜದಂಡ ಇದೆಯಲ್ಲ, ಆ ರಾಜದಂಡ ಒಬ್ರು ತೆಗೆದುಕೊಂಡು ಹೋಗ್ತಾರೆ, ನಾವು ನೋಡಿದೀವಿ. ಅಂದ್ರೆ ಇದೇ 2-3 ವರ್ಷಗಳ ಹಿಂದೆ ಸದನದಲ್ಲಿ ಗದ್ದಲು ಪ್ರಾರಂಭವಾದಾಗ ಒಬ್ಬ ಸದಸ್ಯ ಏನ್ ಮಾಡ್ತಾನೆ ಅಂದ್ರೆ ಆ ರಾಜದಂಡವನ್ನು ಎಬ್ಸ್ಕೊಂಡು ಹೋಗಿಬಿಡ್ತಾನೆ. ಅದು ಮಹಾಪರಾಧ ಅಂತ ಕನ್ಸಿಡರ್ ಮಾಡ್ತೀವಿ. ಮಹಾಪರಾಧ ಮತ್ತು ಅಲ್ಲಿ ವೈಫಲ್ಯತೆ ತೋರಿಸ್ಕೊಡ್ತಾ ಈ ರೀತಿ ಇಲ್ಲಿ ಏನಾಗತ್ತಂದ್ರೆ ಈ ರಾಜದಂಡ ಈತನ ಕೈಗೆ ಸೇರುತ್ತಾ. ಈತ ಅಷ್ಟೇ ಅಲ್ಲದೆ ಅದನ್ನು ಯಾವುದೇ ರೀತಿಯಲ್ಲಿ ಗುದ್ದಾಡಿಕೊಂಡು ಏನೋ ಮಾಡಿಕೊಂಡು ಪರಿಶ್ರಮದಿಂದ ಆ ಲಾಂಛನವನ್ನು ವಶಪಡಿಸಿಕೊಳ್ತಾನೆ, ಮತ್ತೆ ಸಾಮ್ರಾಜ್ಯ ಬಲಿಷ್ಠಗೊಳಿಸ್ತಾನೆ. ಆದ ವಿಷಯ ಏನಂದ್ರ ಇದು ಕಂಚಿಯಲ್ಲಿ ಸಹಿತ ಕಂಚಿಯನ್ನು ವಶಪಡಿಸಿಕೊಳ್ಳುವ ಮುಖಾಂತರ ಕಂಚಿಯಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಯುದ್ಧವನ್ನು ಮಾಡಿ ಕಂಚಿಯಲ್ಲಿ ಈತ ನೋಡ್ರಿ ತಂಜಯ್ಯನ ಕೊಂಡ ಎಂಬ ಬಿರುದು ಅಂದ್ರೆ ಕಂಚಿಯನ್ನು ವಶಪಡಿಸಿಕೊಂಡಿದ್ದಕ್ಕಾಗಿ ಈತನಿಗೆ ತನಜಯ್ಯ ಕೊಂಡ ಎಂಬ ಬಿರುದನ್ನು ಈತನಿಗೆ ಕೊಡ್ತಾರೆ. ಮೂರನೇ ಕೃಷ್ಣನಿಗೆ ಕೊಟ್ಟಿರುವಂತ ಈ ಬಿರುದು ಕಂಚಿ ಎಂಬಂತಾಗಿದೆ. ಈ ಕಂಚಿಯನ್ನು ವಶಪಡಿಸಿಕೊಂಡಿರ್ತಾನೆ, ಹೀಗಾಗಿ ಈತನಿಗೆ ಬಿರುದು ಕೊಡ್ತಾರೆ. ಈತ ತೆಕ್ಕಲಂ ಕದನವನ್ನು ಮಾಡ್ತಾನೆ. ಇದು ಸಹಿತ ಮುಖ್ಯವಾದ ಕದನವಾಗಿದೆ. ಈ ತೆಕ್ಕಲಂ ಕದನ ನೋಡಿದಾಗ 947ರಲ್ಲಿ ಈ ತೆಕ್ಕಲಂ ಎಂಬ ಕದನ ನಡೀತದ. ಈ ಕದನದಲ್ಲಿ ಈತ ಚೋಳರ ಅರಸ
ಪರಾತಂಕರನ್ನು ಸೋಲಿಸ್ತಾನ, ಪರಾತಂಕ ಚೋಳನನ್ನು ಸೋಲಿಸ್ತಾನ. ಈ ತೆಕ್ಕಲಂ ಕದನದಲ್ಲಿ ಚೋಳರ ದೊರೆ ಪರಾತಂಕನನ್ನು ಸೋಲಿಸ್ತಾನ ಅಂತ ನಮಗೆ ಗೊತ್ತಾಗತ್ತ. ಈ ವಂಶದಲ್ಲಿ ಕೊನೆಯದಾಗಿ ಅಂತ ನಾವು ನೋಡಿದಾಗ, ಕೊನೆಯ ದೊರೆಗಳು ಅಂತ ನಾವು ನೋಡಿದಾಗ ಕೊಟ್ಟಿಗ ಎಂಬವತನ ಅಧಿಕಾರಕ್ಕೆ ಬರ್ತಾನೆ. ಈತನು ಸಹಿತ ಅಷ್ಟೊಂದು ಪ್ರಬಲವಾಗಿರುವುದಿಲ್ಲ, ಈತನು ಆಳ್ವಿಕೆ ಮಾಡ್ತಾನೆ. ಆದ್ರೆ ಈತನ ಮೇಲೆ ಪರಮಾರರು ಪದೇ 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 ದಾಳಿ ಮಾಡ್ತಾರೆ. ಪರಮಾರರ ದಾಳಿಯನ್ನು ತಡೆಗಟ್ಟಲು ಪ್ರಯತ್ನ ಮಾಡ್ತಾನೆ. ಆದ್ರೆ ಮುಂದೆ ಏನಾಗತ್ತಂದ್ರೆ ಈತನ ನಂತರದಲ್ಲಿ ಎರಡನೆಯ ಕರ್ಕ ಎಂಬ ಆಳ್ವಿಕೆಗೆ ಬರ್ತಾನೆ. ಈ ಎರಡನೆಯ ಕರ್ಕ ಎಂಬ ಆಳ್ವಿಕೆಯ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಈತರ ಸಾಮಂತರಾಗಿ ಕೆಲಸ ಮಾಡುತ್ತಿರುವಂತ ತೈಲಪ ಅಂತ ಹೇಳ್ತೀವಿ. ಎರಡನೇ ತೈಲಪ ಅಂದ್ರೆ ಕಲ್ಯಾಣಿ ಚಾಲುಕ್ಯರ ವಂಶವು ಪ್ರಬಲವಾಗುತ್ತದೆ. ಈತ ಎರಡನೇ ಕರ್ಕನ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳುವುದರ ಮುಖಾಂತರ 973ರಲ್ಲಿ ಈ ಎರಡನೆಯ ತೈಲಪ, ಇಮ್ಮಡಿ ತೈಲಪ ಈತನ ಮೇಲೆ ದಾಳಿ ಮಾಡುವುದರ ಮುಖಾಂತರ ಕಲ್ಯಾಣದಲ್ಲಿ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಪ್ರಾರಂಭದಲ್ಲಿ ಈತ ಏನ್ ಮಾಡ್ತಾನೆ, ಮಾನ್ಯಖೇಟವನ್ನೇ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಾನೆ. ಬಟ್ ಕಲ್ಯಾಣವನ್ನು ಅಧಿಕೃತವಾಗಿ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಾರೆ. ಹೀಗಾಗಿ ಇವರ ನಂತರದ ದಿನಗಳಲ್ಲಿ, ರಾಷ್ಟ್ರಕೂಟರ ನಂತರ ದಿನಗಳಲ್ಲಿ ಕಲ್ಯಾಣಿ ಚಾಲುಕ್ಯರ ಆಳ್ವಿಕೆ ಪ್ರಾರಂಭವಾಗುತ್ತೆ. ರಾಷ್ಟ್ರಕೂಟರ ನಂತರ ದಿನಗಳಲ್ಲಿ ಕಲ್ಯಾಣಿ ಚಾಲುಕ್ಯರ ಸಾಮ್ರಾಜ್ಯವು ಸ್ಥಾಪನೆಯಾಗಿ ಆಳ್ವಿಕೆ ಪ್ರಾರಂಭವಾಗುತ್ತೆ. ಹಾಗಾದ್ರೆ ಇವರ ರಾಜ್ಯ ವ್ಯವಸ್ಥೆ ಅಂತೂ ನಾವು ನೋಡಿದೀವಿ, ಇವರ ಆಡಳಿತಾತ್ಮಕ ವ್ಯವಸ್ಥೆಯನ್ನು ಸಹಿತ ನಾವು ನೋಡಬೇಕಾಗುತ್ತದೆ. ಇದೇ ರೀತಿ ಕೇಂದ್ರಾಡಳಿತ ವ್ಯವಸ್ಥೆ ಅಂತ ಹೇಳ್ತೀವಿ. ಅಂದ್ರೆ ರಾಜನೇ ರಾಜ್ಯಕ್ಕೆ ಮುಖ್ಯಸ್ಥ. ಎಲ್ಲ ಸಂಪೂರ್ಣ ಆಡಳಿತ ವ್ಯವಸ್ಥೆಯನ್ನು ರಾಜನಲ್ಲಿ ಅಂದ್ರೆ ಕೇಂದ್ರದಲ್ಲಿಯೇ ಕೇಂದ್ರೀಕೃತಿಸಲ್ಪಡುತ್ತಿತ್ತು ಅಂತ ಹೇಳ್ತೀವಿ. ಯಾವ ರೀತಿ ನಾವು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತ ಮಾಡ್ಕೊಂಡಿವಿ, ಆ ಕೇಂದ್ರ ಸರ್ಕಾರದಲ್ಲಿ ನಾವು ರಾಷ್ಟ್ರಪತಿ ಎಂಬ ಹುದ್ದೆಯನ್ನು ಇಟ್ಕೊಂಡು ಆ ಸಂಪೂರ್ಣ ಸರ್ವಾಧಿಕಾರತ್ವವನ್ನು ಕೊಟ್ಟಿರ್ತೀವಿ. ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರನ್ನಾಗಿ ಮಾಡಿಕೊಂಡು ಅದರದೇ ಆದಂತ ನಾವೇನ್ ಮಾಡ್ತೀವಿ, ಮಂತ್ರಿಮಂಡಲ ವ್ಯವಸ್ಥೆಯನ್ನು ಮಾಡ್ಕೊಂಡಿವಿ. ಪ್ರಧಾನಮಂತ್ರಿಯ ನೇತೃತ್ವದಲ್ಲಿ ನಾವು ಮಂತ್ರಿಮಂಡಲ ವ್ಯವಸ್ಥೆಯನ್ನು ಇಟ್ಟುಕೊಂಡು ಆಡಳಿತವನ್ನು ಯಾವ ರೀತಿ ನಡೆಸ್ತೀವಲ್ಲ, ಬಟ್ ಇವ್ರದ್ದು ರಾಜ್ಯ ಪ್ರಭುತ್ವ ಆಗಿದ್ದಕ್ಕಾಗಿ ರಾಜನೇ ರಾಜ್ಯದ ಮುಖ್ಯಸ್ಥ. ಕೊನೆಯ ನಿರ್ಣಯ ಅಂದ್ರೆ ಸಾರ್ವಭೌಮ ಅಧಿಕಾರ ರಾಜ್ಯನಿಗೆ ಕೊಡುತ್ತಿದ್ರು. ರಾಜ್ಯ ವಂಶಸ್ಥರು ಪರಂಪರಾಗತವಾಗಿ ರಾಜ್ಯತ್ವವನ್ನು ಆಳ್ವಿಕೆ ಅಂದ್ರೆ ರಾಜ್ಯ ವಂಶಸ್ಥರು ಪರಂಪರಾಗತವಾಗಿ ಆಡಳಿತವನ್ನು ಮಾಡ್ಕೊಂಡು ಹೋಗ್ತಿದ್ರು. ಧರ್ಮಶಾಸ್ತ್ರಗಳ ಅನುಗುಣವಾಗಿ ಇವರ ಕಾರ್ಯ ನಿರ್ವಹಿಸುತ್ತಿದ್ರು. ಅಂದ್ರೆ ಹಿಂದೂ ಧರ್ಮದ ಧರ್ಮಶಾಸ್ತ್ರಗಳನ್ನು ಇವರು ಏನ್ ಮಾಡ್ತಿದ್ರು, ಬಳಸ್ಕೊಂಡು ಧರ್ಮಶಾಸ್ತ್ರಗಳ ಅನುಕರಣೆಯನ್ನು ಮಾಡುವುದರ ಮುಖಾಂತರ ಜನರಿಗೆ ನ್ಯಾಯವನ್ನು ಒದಗಿಸುವುದು ಮತ್ತು ಜನರಿಗೆ ಆಡಳಿತವನ್ನು ಕೊಡ್ತಿದ್ರು ಅಂತ ಹೇಳಿ ಗೊತ್ತಾಗುತ್ತೆ. ಇವ್ರ ನಂತರದಲ್ಲಿ ಮಂತ್ರಿಮಂಡಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು. ಇವ್ರೇನ್ ಮಾಡ್ಕೊಂಡಿದ್ರು, ಮಂತ್ರಿಮಂಡಲ ವ್ಯವಸ್ಥೆ. ಯಾಕಂದ್ರೆ ಒಂದು ರಾಜ್ಯಕ್ಕೆ ಪ್ರಮುಖವಾಗಿ ಬೇಕಾಗಿರುವುದು ಆಡಳಿತ ವ್ಯವಸ್ಥೆ. ಆಡಳಿತ ವ್ಯವಸ್ಥೆಯಲ್ಲಿ ಸುವ್ಯವಸ್ಥಿತವಾದ ಮಂತ್ರಿಮಂಡಲ ವ್ಯವಸ್ಥೆ ಅಂತ ನೋಡ್ತೀವಿ. ಪ್ರತಿಯೊಂದು ರಾಜಮನೆತನದವರು ಮಂತ್ರಿಮಂಡಲ ವ್ಯವಸ್ಥೆಯನ್ನು ಹೊಂದಿದ್ರು, ಇಲಾಖೆಗಳನ್ನು ಹೊಂದಿದ್ರು. ಇಲ್ಲಿ ನೋಡಿ, ಮಹಾಸಂಧಿ ವಿಗ್ರಹ ಅಂತ ನಾವು ಪ್ರತಿ ರಾಜಮನೆತನದಲ್ಲಿ ಓದ್ತೀವಿ. ವಿದೇಶಾಂಗ ಖಾತೆ ಇದು ಕಂಪಲ್ಸರಿ. ವಿದೇಶಾಂಗ ವ್ಯವಹಾರಗಳನ್ನು ನೋಡಲು ಮಹಾಸಂಧಿ ವಿಗ್ರಹ ಇರ್ತಿದ್ದ. ಆಮಾತ್ಯ ಅಂತ ಹೇಳ್ತೀವಿ. ಈ ಆಮಾತ್ಯ ಎಂಬ ಪದವನ್ನು ನಾವು ನೋಡಿದಾಗ ಮೌರ್ಯರ ಕಾಲದಲ್ಲಿ ಬಳಸಿರುವಂತ ಪದ. ನಂತರ ದಿನಗಳಲ್ಲಿ ಇವರು ಸಹಿತ ಬಳಸ್ತಾರೆ. ಈ ಆಮಾತ್ಯ ಅಂದ್ರೆ ಕಂದಾಯ ಮಂತ್ರಿ ಅಂತ ಹೇಳ್ತಾರೆ. ಅಂದ್ರೆ ಈತ ಮುಖ್ಯಮಂತ್ರಿ ಇದ್ದ ಹಾಗೆ, ಅಂದ್ರೆ ಈ ಪ್ರಧಾನವಾದ ಪೋಸ್ಟ್ ಇರ್ತಿತ್ತು, ಪ್ರಧಾನಮಂತ್ರಿ ಇದ್ದ ಹಾಗೆ ಪ್ರಧಾನವಾದ ಪೋಸ್ಟ್ ಇರ್ತಿತ್ತು. ಮತ್ತು ಕಂದಾಯ ಇಲಾಖೆ ಅವನ ಕೈಯಲ್ಲಿ, ಹಣಕಾಸು ಇಲಾಖೆ ಅವನ ಕೈಯಲ್ಲಿ ಕೊಡ್ತಿದ್ರು. ಅದೇ ರೀತಿ ಕೋಶಾಧ್ಯಕ್ಷ ಅಂತ ಇರ್ತಿದ್ದ, ಈತ ಕೋಶವನ್ನು ಮೇಂಟೈನ್ ಮಾಡ್ತಿದ್ದ. ಈತ ಸಹಿತ ಹಣಕಾಸಿನ ಮಂತ್ರಿ ಇರ್ತಿದ್ದ. ಈತನ ಕೈಯಲ್ಲಿ ಇವರು ಕೆಲಸ ಮಾಡ್ತಿದ್ರು. ಅಂದ್ರೆ ಇವರೆಲ್ಲ ಇದೇ ಮುಖ್ಯವಾದ ಪೋಸ್ಟ್ ಇರ್ತಿತ್ತು, ಇವರೆಲ್ಲ ಮಾಡ್ಕೊಂಡು ಹೋಗ್ತಿದ್ರು. ಅದೇ ರೀತಿ ಕರಣಿಕ ಅಂತ ಪೋಸ್ಟ್ ಬರ್ತದೆ. ಈ ಕರಣಿಕ ಅಂದ ತಕ್ಷಣ ನಾವು ಲೆಕ್ಕಪತ್ರ ಇಲಾಖೆ ಇಟ್ಟಿರ್ತೀವಿ. ಅದೇ ರೀತಿ ಇವರು ಲೆಕ್ಕಪತ್ರ ವ್ಯವಹಾರದ ಮಂತ್ರಿಯನ್ನಾಗಿ ಕರಣಿಕ ಎಂಬ ಪೋಸ್ಟ್ ಅನ್ನು ಇಟ್ಕೊಂಡಿದ್ರು. ಅಮಾತ್ಯ ಎಂಬುದು ಕನ್ನಡದ ರಾಜಮನೆತನಗಳಲ್ಲಿ ರಾಷ್ಟ್ರಕೂಟರಲ್ಲಿ ಕಂಡು ಬರ್ತದೆ. ಅದೇ ರೀತಿ ಕೋಶಾಧ್ಯಕ್ಷ ಅಂತೂ ಕಂಪಲ್ಸರಿ ಇರ್ತದೆ. ಕರಣಿಕ ಎಂಬ ಪೋಸ್ಟ್ ಏನ್ ಬರ್ತಲ್ಲ, ಇದು ಸಹಿತ ಇವರಲ್ಲಿ ಕಂಡು ಬರ್ತದೆ. ಲೆಕ್ಕಪತ್ರ ಇಲಾಖೆಯನ್ನು ಅವರು ಕರಣಿಕ ಅಂದ್ರೆ ಲೆಕ್ಕಪತ್ರ ಮಂತ್ರಿಯನ್ನು ಇವರು ಕರಣಿಕ ಅಂತ ಕರೆಯುತ್ತಿದ್ರು. ಅದೇ ರೀತಿ ಪ್ರಾಂತ್ಯಾಡಳಿತ ವ್ಯವಸ್ಥೆ ಅಂತ ನೋಡ್ತೀವಿ. ಅಂದ್ರೆ ಆಡಳಿತವನ್ನು ವಿಭಾಗವಾಗಿ ಹಂಚಿಕೊಂಡೇ ಆಡಳಿತ ಮಾಡಬೇಕು. ಯಾಕಂದ್ರೆ
ಇವತ್ತಿನ ಸದ್ಯದ ಪರಿಸ್ಥಿತಿಯನ್ನು ನೋಡಿದಾಗ ನಾವು ಡೆಲ್ಲಿಯಲ್ಲಿ ಕೂತ್ಕೊಂಡು ರಾಷ್ಟ್ರಪತಿಗಳು ಮತ್ತು ಪ್ರಧಾನಮಂತ್ರಿಗಳು ಅಲ್ಲಿ ಕೂತ್ಕೊಂಡು ಸಂಪೂರ್ಣ ದೇಶವನ್ನು ಮೇಂಟೈನ್ ಮಾಡ್ತಾರೆ ಅಂದ್ರೆ ಆಗಲ್ಲ. ಅದೇನ್ ಮಾಡಿರ್ತಾರೆ, ರಾಜ್ಯಗಳನ್ನಾಗಿ ಡಿವೈಡ್ ಮಾಡಿ, ರಾಜ್ಯಗಳಲ್ಲಿ ಜಿಲ್ಲೆಗಳನ್ನಾಗಿ ಡಿವೈಡ್ ಮಾಡಿ, ಜಿಲ್ಲೆಗಳಲ್ಲಿ ತಾಲೂಕುಗಳಾಗಿ ಮಾಡಿ, ತಾಲೂಕುಗಳಲ್ಲಿ ಬ್ಲಾಕ್ ಅಂತ ಮಾಡಿ, ಬ್ಲಾಕ್ನಲ್ಲಿ ಹೋಬಳಿಗಳ ಮಾಡಿ, ಅಲ್ಲಿ ಮತ್ತು ಚಿಕ್ಕ ಚಿಕ್ಕ ಹಳ್ಳಿಗಳನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಿರ್ತಾರೆ. ಈ ರೀತಿ ಇವರು ಸಹಿತ ಏನಪ್ಪಾ ರಾಷ್ಟ್ರವನ್ನು ತನ್ನ ರಾಜ್ಯವನ್ನು ಡಿವೈಡ್ ಮಾಡಿ ಆಳ್ತಿದ್ರ. ಇವ್ರು ನೋಡ್ರಿ, ರಾಷ್ಟ್ರ ಅಂತ ಭಾಗ ಮಾಡಿದ್ರ, ಪ್ರಾಂತ್ಯಗಳನ್ನು ಇವ್ರು ಏನಂತ ಕರಿತಿದ್ರು, ರಾಷ್ಟ್ರ ಅಂತ ಕರಿತಿದ್ರು. ಈ ರಾಷ್ಟ್ರಗಳಿಗೆ ರಾಷ್ಟ್ರಪತಿ ಎಂಬ ಮುಖ್ಯಸ್ಥ ಇರ್ತಿದ್ದ. ಈ ರಾಷ್ಟ್ರಪತಿ ಹುದ್ದೆಯಲ್ಲಿ ಆಲ್ಮೋಸ್ಟ್ ಆಗಿ ರಾಜಮನೆತನದ ಸಂಬಂಧಿಕರು ಮತ್ತು ರಾಜ್ಯ ಮನೆತನದ ಯುವರಾಜರನ್ನು ಆಯ್ಕೆ ಮಾಡ್ತಿದ್ರು. ಯಾಕಂದ್ರೆ ಆಡಳಿತ ಅನುಭವವನ್ನು ಆ ಮಕ್ಕಳಿಗೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ವ್ಯವಸ್ಥೆಯನ್ನು ಅವ್ರು ಕೊಡ್ತಿದ್ರು. ಅದೇ ರೀತಿ ರಾಷ್ಟ್ರದಲ್ಲಿ ವಿಷಯ ಅಂತ ಡಿವೈಡ್ ಮಾಡ್ಕೊಂಡಿದ್ರು. ಈ ವಿಷಯಗಳಿಗೆ ಮುಖ್ಯಸ್ಥ ವಿಷಯಪತಿ ಅಂತ ಇರ್ತಿದ್ದ. ನೋಡ್ರಿ, ರಾಷ್ಟ್ರಗಳಿಗೆ ರಾಷ್ಟ್ರಪತಿ, ವಿಷಯಗಳಿಗೆ ವಿಷಯಪತಿ ಅಂತ ಇರ್ತಿದ್ದ. ಅದನ್ನೇ ಅವರು ವಿಷಯಗಳನ್ನು ಭಕ್ತಿ ಅಂತ ಕರಿತಿದ್ರು. ಅಂದ್ರೆ ಹಳೆ ಹಿಂದೆ ಆಗಿರುವಂತ ರಾಜಮನೆತನಗಳಲ್ಲಿ ನಾಡು ಅಂತ ಕರೆದಾರ ಅವರು. ಅದೇ ರೀತಿ ಇವರು ಭಕ್ತಿ ಅಂತ ಕರಿತಿದ್ರು. ಭುಕ್ತಿ ಅಂತ ಕರಿತಿದ್ರು. ಈ ಭುಕ್ತಿ ಎಂಬ ಪ್ರದೇಶವನ್ನು ಭೋಗಪತಿ ಎಂಬ ವ್ಯಕ್ತಿ, ಅಂದ್ರೆ ಭೋಗಪತಿ ಎಂಬ ಪೋಸ್ಟ್ ಅಲ್ಲಿ ಆ ವ್ಯವಸ್ಥೆಯನ್ನು ನೋಡ್ಕೊಂಡು ಹೋಗ್ತಿದ್ರು. ಅದೇ ರೀತಿ ಈ ಭೋಗಗಳನ್ನು ಅಥವಾ ಈ ಭುಕ್ತಿಗಳನ್ನು ಡಿವೈಡ್ ಮಾಡ್ಕೊಂಡು ಗ್ರಾಮಗಳನ್ನಾಗಿ ಮಾಡ್ಕೋತಿದ್ರು. ಆ ಗ್ರಾಮಗಳಲ್ಲಿ ಗಾವುಂಡ ಅಂತ ಇಟ್ಕೋತಿದ್ರು. ಈ ರೀತಿ ಇವರು ಡಿವೈಡ್ ಮಾಡ್ಕೊಂತ ಆಡಳಿತ ವ್ಯವಸ್ಥೆಯನ್ನು ಮಾಡ್ತಿದ್ರು. ಇನ್ನು ಸೇನಾಡಳಿತ ವ್ಯವಸ್ಥೆ ಅಂತ ನಾವು ನೋಡ್ಕೋತೀವಿ. ನೋಡ್ರಿ, ಪ್ರತಿಯೊಂದು ರಾಜ್ಯವು ಬಲಿಷ್ಠವಾಗಿದೆ ಎಂದು ತಿಳಿದುಕೊಳ್ಳಲು ಆಡಳಿತ ವ್ಯವಸ್ಥೆ ಇಂಪಾರ್ಟೆಂಟ್ ಇದೆ. ಆಡಳಿತ ವ್ಯವಸ್ಥೆಯ ನಂತರ ಸೈನಿಕ ವ್ಯವಸ್ಥೆಯು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅತಿ ಮುಖ್ಯವಾಗಿ ಸೈನಿಕ ವ್ಯವಸ್ಥೆಯನ್ನು ನೋಡ್ತೀವಿ. ಎಲ್ಲಾ ರಾಜಮನೆತನಗಳ ಹಾಗೆ ಇವರು ಕಾಲ್ದಳ, ಅಶ್ವಪಡೆ ಮತ್ತು ರಥಪಡೆಗಳನ್ನು ಹೊಂದಿದ್ರು ಅಂತ ಗೊತ್ತಾಗತ್ತ. ಯಾಕಂದ್ರೆ ಇವರ ಸಾಮ್ರಾಜ್ಯವನ್ನು ನಾವು ನೋಡಿದಾಗ, ಸ್ವಲ್ಪ ನೋಡಿದಾಗ ಕೆಳಗಿನ ಕಾವೇರಿಯಿಂದ, ಅಂದ್ರೆ ದಕ್ಷಿಣದ ಕಾವೇರಿ ಭೂಪ್ರದೇಶದಿಂದ ಉತ್ತರದ ಹಿಮಾಲಯದವರೆಗೆ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ್ರು. ಇವರು ಎಲ್ಲ ಅಶ್ವಪಡೆ, ಕಾಲ್ದಳ ಮತ್ತು ರಥಪಡೆಗಳನ್ನು ಹೊಂದಿದ್ರು ಅಂತ ನಮಗೆ ಗೊತ್ತಾಗತ್ತ. ಸೇನಾ ಮುಖ್ಯಸ್ಥರನ್ನು ಇವರು ಮಹಾದಂಡನಾಯಕ ಅಂತ ಕರೀತಿದ್ರು. ಈ ಸೇನಾ ಮುಖ್ಯಸ್ಥರಲ್ಲಿ ನಾವು ಬಂಕೇಶನನ್ನು ನೋಡ್ತೀವಿ. ಯಾರನ್ನು? ಬಂಕೇಶನನ್ನು. ಈ ಬಂಕೇಶನ ಬಗ್ಗೆ ನಾವು ನೋಡ್ತೀವಿ. ಬಂಕಾಪುರ ಎಂಬ ನಗರವನ್ನು ನಿರ್ಮಾಣ ಮಾಡಿದ್ದ ಅಂತ ಹೇಳಿದೆ ನಾನು. ಬಂಕೇಶ ಬಂಕಾಪುರ ಎಂಬ ನಗರವನ್ನು ನಿರ್ಮಾಣ ಮಾಡಿದ ಈತ. ಇಲ್ಲಿ ನೋಡ್ರಿ, ಮಹಾದಂಡನಾಯಕರಲ್ಲಿ ನಾನು ಕೆಳಗೆ ಮೆನ್ಷನ್ ಮಾಡಿದ್ದೀನಿ, ಬಂಕೇಶನ ಬಗ್ಗೆ ಮೆನ್ಷನ್ ಮಾಡಿದ್ದೀನಿ. ಬಂಕೇಶ ಈ ವಂಶದ ಶ್ರೇಷ್ಠ ದಂಡನಾಯಕ ಅಂತ ಕನ್ಸಿಡರಿಂಗ್ ಆಗತ್ತ. ಇದೇ ರೀತಿ ರಾಜ್ಯ ನಡೆಸಬೇಕಾದ್ರೆ ಆರ್ಥಿಕವಾಗಿ ಪ್ರಬಲತೆ ನಮಗೆ ಬೇಕಾಗಿರುತ್ತದೆ. ಯಾಕಂದ್ರೆ ಹಣ ಇದ್ರೆ ಮಾತ್ರ, ಕೋಶವು ಭದ್ರವಾಗಿದ್ರೆ ಮಾತ್ರ ಸಾಮ್ರಾಜ್ಯವು ವ್ಯವಸ್ಥಿತವಾಗಿ ನಡೆಯುತ್ತೆ. ಯಾಕಂದ್ರೆ ನೈಸರ್ಗಿಕ ವಿಕೋಪಗಳು ಬರ್ತಾವ, ಅಂದ್ರೆ ತುರ್ತು ಪರಿಸ್ಥಿತಿಗಳು ಬರ್ತಾವ. ಆ ಸಂದರ್ಭದಲ್ಲಿ ಆರ್ಥಿಕವಾಗಿ ಬಲಿಷ್ಠ ಇದ್ರೆ ಮಾತ್ರ ರಾಜ್ಯ ಮಾಡ್ತೀವಿ ಅಂತ ಹೇಳ್ತೀವಿ. ಅದೇ ರೀತಿ ಈ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 77 ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ ಈ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅನೇಕ ಸಾರಿ ತೊಂದರೆಗಳು ಬಂದಿದ್ರು ಸಹಿತ ಆರ್ಥಿಕ ತುರ್ತು ಪರಿಸ್ಥಿತಿ ಅಂತ ನಾವು ಸಂವಿಧಾನದಲ್ಲಿ ಒಂದು ವಿಷಯ ತಗೊಂಡಿವಿ. ಬಟ್ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಇವತ್ತಿನವರೆಗೂ ಭಾರತ ಸರ್ಕಾರ ಜಾರಿಗೆ ತಂದಿಲ್ಲ. ಯಕ್ಕಾದಂತ ಸಂದರ್ಭ ಬಂದರೂ ಸಹಿತ ಅದನ್ನು ಫೈಟ್ ಮಾಡಿ ಅದನ್ನು ವ್ಯವಸ್ಥಿತವಾದ ಆಡಳಿತವನ್ನು ಕೊಡೋದ್ರಲ್ಲಿ ಸಫಲವಾಗಿದೆ ಅಂತ ಹೇಳ್ತೀವಿ. ಅದೇ ರೀತಿ ಆರ್ಥಿಕ ವ್ಯವಸ್ಥೆ ಅಂತ ನೋಡಿದಾಗ ಇವರದ ಮುಖ್ಯವಾದ ಆದಾಯ ಅಂದ್ರೆ ಇಲ್ಲಿ ನೋಡ್ರಿ, ಮುಖ್ಯವಾದ ಆದಾಯ ಭೂ ಕಂದಾಯ ವ್ಯವಸ್ಥೆ ಆಗಿತ್ತು. ಈ ಭೂ ಕಂದಾಯ ವ್ಯವಸ್ಥೆ ಇವರ ಮುಖ್ಯವಾದ ಆದಾಯವಾಗಿತ್ತು. ಸೇಮ್ 1/6 ಕಂದಾಯವನ್ನು ಇವರು ವಸೂಲಿ ಮಾಡ್ಕೊತಿದ್ರು. ಅದೇ ರೀತಿ ಇವರ ಕಾಲದಲ್ಲಿ ಭೂ ಕಂದಾಯ ಅಷ್ಟೇ ಅಲ್ಲ, ಗೋಮಾಳಗಳಿಗೆ ಸಹಿತ ಕಂದಾಯವನ್ನು ಹಾಕಿದ್ರು. ಗೋಮಾಳ ಅಂತ ಹೇಳ್ತೀವಲ್ಲ, ಈ ಗೋಮಾಳಗಳಿಗೂ ಸಹಿತ ಕಂದಾಯವನ್ನು ಹಾಕಿದ್ರು. ಅದೇ ರೀತಿ ಎಲೆಗಳ ಮೇಲೆ, ನಾವು ತಿನ್ನು ಎಲೆಗಳ ಮೇಲೆ ಅಂತ ಹೇಳ್ತೀವಿ, ಅದರ ಮೇಲೆ ಕಂದಾಯ ಇತ್ತು. ಸೇಮ್ ಕಂದಾಯ ವ್ಯವಸ್ಥೆ ಅದು ಪರಂಪರಾಗತವಾಗಿ ನಡೆದುಕೊಂಡು ಬಂದ ಹಾಗಿತ್ತು. ಇವರ ಕಾಲದ ನಾಣ್ಯಗಳ ವ್ಯವಸ್ಥೆ ಅಂತ ನೋಡಿದಾಗ ಇಲ್ಲಿ ನೋಡ್ರಿ, ಗದ್ಯಾನ ಅಂತೂ ಕಂಪಲ್ಸರಿ ಇತ್ತು, ಗದ್ಯಾನ ಇತ್ತು. ದಮ್ಮ ಅಂತ ಹೇಳ್ತೀವಿ, ಈ ದಮ್ಮ ಅನ್ನೋದು ಕಂಪಲ್ಸರಿ ಇತ್ತು. ಇವರ ಕಾಲದಲ್ಲಿ ಕಾಸು ಎಂಬ ವ್ಯವಸ್ಥೆಯನ್ನು ಸಹಿತ ಜಾರಿಗೆ ತಂದರು. ಈ ಕಾಸು ಅಂತ ವ್ಯವಸ್ಥೆ ಅಂತ ನೋಡಿದಾಗ
ಆಲ್ಮೋಸ್ಟ್ ಆಗಿ ನಾವು ಗಂಗರ ಕಾಲದಲ್ಲಿ ನೋಡ್ತೀವಿ. ಕಾಸು ಎಂಬ ವ್ಯವಸ್ಥೆ ಬರ್ತದೆ, ಸುವರ್ಣ ಎಂಬ ವ್ಯವಸ್ಥೆಯನ್ನು ಜಾರಿಗೆ ತರ್ತದೆ. ಸುವರ್ಣ, ಗದ್ಯಾನ, ಕಾಸು ಮತ್ತು ದಮ್ಮ ಎಂಬ ನಾಣ್ಯಗಳನ್ನು ಇವರ ಕಾಲದಲ್ಲಿ ಜಾರಿಯಲ್ಲಿ ಇಟ್ಕೊಂಡಿದ್ರು. ದಮ್ಮ, ಕಾಸು, ಸುವರ್ಣ ಮತ್ತು ಗದ್ಯಾನ ಎಂಬ ವ್ಯವಸ್ಥೆಯನ್ನು ಇಟ್ಕೊಂಡಿದ್ರು. ಇವರು ಸಹಿತ ಬೇರೆ ರಾಜಮನೆತನಗಳ ಹಾಗೆ ಧಾರ್ಮಿಕವಾಗಿ ಹಿಂದೂ ಧರ್ಮಗಳಾಗಿದ್ರೂ ಸಹಿತ ವೈಷ್ಣವ ಶೈವ ಮತಗಳಿಗೆ ಮತ್ತು ಅಂದ್ರೆ ಹಿಂದೂ ಧರ್ಮದಲ್ಲಿ ಇರುವಂತಹ ಶೈವ ಮತ್ತು ವೈಷ್ಣವರಿಗೆ ಪ್ರೋತ್ಸಾಹವನ್ನು ಕೊಡುವುದರ ಮುಖಾಂತರ ಇವರು ಜೈನ ಮತ್ತು ಬೌದ್ಧ ಧರ್ಮಕ್ಕೂ ಸಹಿತ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ನಾನು ಇಲ್ಲಿ ಹೇಳಿದಾಗೆ ಶೈವ ಹಾಗೂ ವೈಷ್ಣವ ಧರ್ಮಕ್ಕೂ ಸಹಿತ ಇವರು ಪ್ರೋತ್ಸಾಹವನ್ನು ನೀಡಿದ್ದಾರೆ. ಇದೇ ರೀತಿ ಮುದ್ರಿಕೆಯಲ್ಲಿ ಗರುಡ ಮತ್ತು ಯೋಗದ ಮುದ್ರೆಯನ್ನು ಹಾಕುತ್ತಿದ್ರು. ಶಿವನ ಮುದ್ರೆಯನ್ನು ಅಂದ್ರೆ ಯೋಗಾಸನದ ಅವಸ್ಥೆಯಲ್ಲಿರುವಂತಹ ಶಿವನ ಮುದ್ರೆಯನ್ನು ತನ್ನ ರಾಷ್ಟ್ರಕೂಟರ ಲಾಂಛನವಾಗಿ ಅಂದ್ರೆ ರಾಷ್ಟ್ರಕೂಟರ ನಾಣ್ಯಗಳ ಮೇಲೆ ಮೂಡಿಸುತ್ತಿದ್ರು. ಒಂದ್ ಸೈಡ್ ಗರುಡ ಇದ್ರೆ ಒಂದ್ ಸೈಡ್ ಇದನ್ನು ಮೂಡಿಸುತ್ತಿದ್ರು. ಇಲ್ಲಿ ನೋಡ್ರಿ ಕೊಟ್ಟಿದಾರ ಚಿತ್ರವನ್ನು ಮೂಡಿಸುತ್ತಿದ್ರು. ಇವರ ಕಾಲದಲ್ಲಿ ಸಾಮ್ರಾಜ್ಯದಲ್ಲಿ ಬರಗಾಲ ಮತ್ತು ಕ್ಷಾಮ ಉಂಟಾದಾಗ ಇವರು ಸ್ಪೆಷಲ್ ಆಗಿ ಕಂದಾಯ ವ್ಯವಸ್ಥೆಯಲ್ಲಿ ಜನರಿಗೆ ಕಂದಾಯವನ್ನು ತೆಗೆದು ಹಾಕುತ್ತಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ಸಹಾಯವನ್ನು ಮಾಡೋದ್ರ ಮುಖಾಂತರ ದೇವರನ್ನು ಸಹಿತ ಆರಾಧನೆ ಮಾಡ್ತಿದ್ರು. ಒಂದು ಐತಿಹಾಸಿಕ ಪೌರಾಣಿಕ ಕಥೆಯನ್ನು ನಾವು ನೋಡಿದಾಗ ಈ ಮಾನ್ಯಖೇಡವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡುತ್ತಿರುವಂತಹ ಈ ವಂಶದ ಶ್ರೇಷ್ಠ ದೊರೆ ನೃಪತುಂಗನ ಬಗ್ಗೆ ನಾವು ಓದುವಾಗ, ಅಮೋಘ ವರ್ಷ ನೃಪತುಂಗನ ಬಗ್ಗೆ ಓದುವಾಗ, ಭಯಂಕರ ಬರಗಾಲ ತನ್ನ ಸಾಮ್ರಾಜ್ಯದಲ್ಲಿ ಬಿದ್ದಿರುವಾಗ ಈ ವಂಶದ ಕುಲದೈವತೆ ಅಂತ ಏನ್ ಹೇಳ್ತೀವಲ್ಲ, ಕೊಲ್ಲಾಪುರದ ಮಹಾಲಕ್ಷ್ಮಿ ಅಂದ್ರೆ ಇವತ್ತಿನ ಮಹಾರಾಷ್ಟ್ರ ರಾಜ್ಯದಲ್ಲಿ ಬರುವಂತಹ ಕೊಲ್ಲಾಪುರ ಜಿಲ್ಲೆಯಲ್ಲಿ ಆ ಸಿಟಿಯಲ್ಲಿನೇ ಬರ್ತದ ಕೊಲ್ಲಾಪುರ ಮಹಾಲಕ್ಷ್ಮಿಯ ಮಂದಿರಕ್ಕೆ ಹೋಗಿ, ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತನ್ನ ಬಲಗೈಯ ಹೆಬ್ಬೆರಳನ್ನು ಕತ್ತರಿಸಿ ದೇವರಿಗೆ ರಕ್ತದ ಅಭಿಷೇಕವನ್ನು ಕೊಡ್ತಾನ. ಹೆಬ್ಬೆರಳನ್ನೇ ಕತ್ತರಿಸಿ ಕೊಡ್ತಾನ. ಅವಾಗ ಅವನ ರಾಜ್ಯದಲ್ಲಿ ಮಳೆಯಾಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇದು ಐತಿಹಾಸಿಕವಾಗಿ ಸಹಿತ ಬರೆಯಲ್ಪಟ್ಟಿದೆ. ಕೊಲ್ಲಾಪುರದ ಮಹಾಲಕ್ಷ್ಮಿ ಈ ವಂಶದ ಕುಲದೈವತೆ ಆಗಿರ್ತಾಳ ಅಂತ ಹೇಳ್ತಾರೆ. ಈ ಕುಲದೈವತೆಗೆ ಅಮೋಘ ವರ್ಷ ನೃಪತುಂಗ ತನ್ನ ಹೆಬ್ಬೆರಳನ್ನು ತೆಗೆದು ದೇವರಿಗೆ ಅರ್ಪಣೆ ಮಾಡ್ತಾನ. ಅವಾಗ ತನ್ನ ಸಾಮ್ರಾಜ್ಯದಲ್ಲಿ ಇರುವಂತಹ ಈ ಬರಗಾಲವನ್ನು ಕಡಿಮೆ ಆಗತ್ತ ಮತ್ತು ಮಳೆ ಸುರಿಯುತ್ತ ಅಂತ ಹೇಳಿ ಹೇಳ್ತಾರ. ಅದೇ ರೀತಿ ಇವರ ಕಾಲದ ಸಾಹಿತ್ಯ ಅಂತ ನಾವು ನೋಡಿದಾಗ ಯಾವ ರೀತಿ ವೇಸರ ಶೈಲಿಯನ್ನು ಕನ್ನಡದ ಭೂಭಾಗಕ್ಕೆ ಈ ಭರತ ಖಂಡಕ್ಕೆ ಪರಿಚಯಿಸಿದ್ರು ಬಾದಾಮಿ ಚಾಲುಕ್ಯರು, ಅದೇ ರೀತಿ ಇವರು ಸಹಿತ ಸಾಹಿತ್ಯಿಕವಾಗಿ ನೋಡಿದಾಗ ಇವರು ಕೊಟ್ಟಿರುವಂತಹ ಕೊಡುಗೆ ಶ್ರೇಷ್ಠ ಮತ್ತು ಸರ್ವಶ್ರೇಷ್ಠ ಅಂತ ನಾವು ಹೇಳಬಹುದು. ಇಲ್ಲಿ ನೋಡ್ರಿ, ಶ್ರೀ ವಿಜಯ ಅಂತ ಹೇಳ್ತೀವಿ. ನಾನು ಮೊದಲೇ ಹೇಳಿದಾಗೆ ಕನ್ನಡದ ಮೊದಲ ಕಾವ್ಯ ಮೀಮಾಂಸಕ ಕೃತಿ ಆಗಿರುವಂತಹ ಈ ಶ್ರೀ ವಿಜಯನ ಕವಿರಾಜ ಮಾರ್ಗ, ಈ ಕವಿರಾಜ ಮಾರ್ಗದಲ್ಲಿ ಕನ್ನಡದ ಭೂಗಡಿಯ ಬಗ್ಗೆ ವರ್ಣನೆ ಇದೆ. ಇದು ಮೊದಲ ಕಾವ್ಯ ಮೀಮಾಂಸೆ ಅಂತ ಹೇಳ್ತಾರ. ಅದೇ ರೀತಿ ದಂಡಿಯ ಅಂತ ಬರ್ತಾನ. ಈತ ದಶಕುಮಾರ ಚರಿತ್ರೆ ಎಂಬ ಕೃತಿಯನ್ನು ಬರೀತಾನೆ. ಯಾವುದು? ದಶಕುಮಾರ ಚರಿತ್ರೆ. ಅದೇ ರೀತಿ ಅಮೋಘ ವರ್ಷನೂ ಸಹಿತ ಪ್ರಶ್ನೋತ್ತರ ಮಾಲಿಕೆ ಎಂಬ ಕೃತಿಯನ್ನು ಬರೀತಾನೆ. ಪ್ರಶ್ನೋತ್ತರ ಮಾಲಿಕೆ ಎಂಬುದರಲ್ಲಿ ಪ್ರಶ್ನೆಯನ್ನು ಕೇಳುವುದು, ಅದಕ್ಕೆ ಆನ್ಸರ್ ಅನ್ನು ಮಾಡುವುದು ಅಂತ ಆ ರೀತಿ ಈತನೇ ಸಹಿತ ಪ್ರಶ್ನೆಯನ್ನು ಮಾಡಿ ಅದಕ್ಕೆ ಆನ್ಸರ್ ಅನ್ನು ಮಾಡ್ತಾನೆ. ಹಿಂಗಾಗಿ ಇವರ ಕಾಲದ ಈ ಸಾಹಿತ್ಯಿಕ ವ್ಯವಸ್ಥೆಯನ್ನು ನಾವು ನೋಡಿದಾಗ ಅದೇ ರೀತಿ ಇವರ ಕಾಲದಲ್ಲಿ ಪಂಪ, ರನ್ನ, ಪೊನ್ನನ ಬಗ್ಗೆ ಸಹಿತ ನಾವು ತಿಳ್ಕೊತೀವಿ. ನೋಡ್ರಿ, ಪಂಪನ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ, ಪಂಪನ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯವನ್ನು ನೋಡ್ತೀವಿ. ಯಾಕಂದ್ರೆ ಪಂಪನು ಸಹಿತ ಅರಿಕೇಸರಿಯ ಆಸ್ಥಾನದಲ್ಲಿದ್ದ ಅಂತ ಹೇಳ್ತೀವಿ. ಈ ಅರಿಕೇಸರಿ ಯಾರಪ್ಪ ಅಂದ್ರೆ ರಾಷ್ಟ್ರಕೂಟರ ದೊರೆಯಾಗಿರ್ತಾನ. ಹೀಗಾಗಿ ಪಂಪನ ಬಗ್ಗೆ ನೋಡಿದಾಗ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಎಂಬ ಕೃತಿಯನ್ನು ಬರೀತಾನೆ. ಈ ವಿಕ್ರಮಾರ್ಜುನ ವಿಜಯದಲ್ಲಿ ಈ ಅರಿಕೇಸರಿಯನ್ನು ತಗೋತಾನ. ಯಾಕಂದ್ರೆ ಆ ವಿಕ್ರಮಾರ್ಜುನ ವಿಜಯದಲ್ಲಿ ಆತನನ್ನು ಹೋಲಿಸುವುದರ ಮುಖಾಂತರ ಕಥೆಯನ್ನು ಬರಿತಾನ ಅಂತ ನಾವು ಓದಿದೀವಿ. ಅದೇ ರೀತಿ ನಾವು ಇವರ ಕಾಲದ ತ್ರಿರತ್ನರು ಅಂತ ಹೇಳ್ತೀವಿ. ಇವತ್ತಿಗೂ ಸಹಿತ ಕನ್ನಡ ಸಾಹಿತ್ಯದಲ್ಲಿ ಇವರನ್ನು ಇದೇ ರತ್ನತ್ರಯರು ಅಂತ ಹೇಳಿ ನಾವು ಇವತ್ತಿಗೂ ಸಹಿತ ಗುರುತಾ ಹಿಡಿತೀವಿ. ಪಂಪ, ಪೊನ್ನ, ರನ್ನರನ್ನು ನಾವು ಇವತ್ತಿಗೂ ಸಹಿತ ರತ್ನತ್ರಯರು ಅಂತ ಹೇಳಿ ಗುರುತಾ ಹಿಡಿತೀವಿ. ಈ ಪಂಪ, ಪೊನ್ನ, ರನ್ನ ಇವರ ಕಾಲದಲ್ಲಿ ಬಂದು ಹೋಗಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ನೋಡ್ರಿ, ಇಲ್ಲಿ ರನ್ನನ ಕಾಲದಲ್ಲಿ ಅಂದ್ರೆ ಈ ರನ್ನನು ಸಹಿತ ಇವರ ಕಾಲದಲ್ಲಿ ಮುಧೋಳದಲ್ಲಿ ಹುಟ್ಟಿರ್ತಾನೆ ಈತ. ಹಿಂಗಾಗಿ
ರನ್ನ ಬೆಳಗಲಿ ಎಂಬ ಅಲ್ಲಿ ಬರುವಂತ ಒಂದು ಹಳ್ಳಿಯಲ್ಲಿ ಈತ ಹುಟ್ಟುತ್ತಾನೆ, ಮುಧೋಳ ಸಮೀಪದಲ್ಲಿ. ರನ್ನ ಬೆಳಗಲಿ, ಮೊನ್ನೆ ಒಂದ್ಸರಿ ಕೇಳಿದೆ, ರನ್ನನ ಬಗ್ಗೆ ತಿಳಿದುಕೊಳ್ಳಿ, ಆತನ ಹುಟ್ಟೂರ ಬಗ್ಗೆ ಸಹಿತ ತಿಳ್ಕೊಳ್ಳಿ ಅಂತ ಹೇಳಿದೆ. ರನ್ನ ಬೆಳಗಲಿ ಅಂತ ಹೇಳ್ತೀವಿ. ಯಾವುದು? ರನ್ನ ಬೆಳಗಲಿ. ರನ್ನ ಬೆಳಗಲಿ ಅಂತ ಹೇಳ್ತೀವಿ. ಅಲ್ಲಿ ಹುಟ್ಟುತ್ತಾನ. ಈತ ಸಾಹಸ ಭೀಮ ವಿಜಯ ಅಂತ ಕೃತಿ ಬರೀತಾನೆ. ಗದಾಯುದ್ಧ ಅಂತೀವಿ, ಸಾಹಸ ಭೀಮ ವಿಜಯ ಎಂಬ ಕೃತಿಯನ್ನು ಬರೀತಾನ. ನೋಡ್ರಿ, ವಿಕ್ರಮಾರ್ಜುನ ವಿಜಯ ಬೇರೆ, ಸಾಹಸ ಭೀಮ ವಿಜಯ ಬೇರೆ. ವಿಕ್ರಮಾರ್ಜುನ ವಿಜಯ ಪಂಪನ ಕಾಲದಲ್ಲಿ ಮತ್ತು ಸಾಹಸ ಭೀಮ ವಿಜಯ ಇದು ರನ್ನಂದು ಅಂತ ಹೇಳ್ಬೋದು. ಅದೇ ರೀತಿ ಈತ ಅಜಿತನಾಥ ಪುರಾಣ ಅಂತ ಬರೀತಾನೆ. ಯಾವುದು? ಅಜಿತನಾಥ ಪುರಾಣ. ಇದು ಜೈನ ಧರ್ಮದ ಮೇಲೆ ಇರುವಂತಹ ಕೃತಿಯಾಗಿರ್ತದೆ. ಅದೇ ರೀತಿ ಈತನನ್ನು ಏನು ಕರೀತಾರಪ್ಪ ಅಂದ್ರೆ ಕವಿ ಚಕ್ರವರ್ತಿ ಅಂತ ಬಿರುದು ಕೊಡ್ತಾರೆ. ರನ್ನನಿಗೆ ಕವಿ ಚಕ್ರವರ್ತಿ ಅಂತ ನಾವು ಕರಿತೀವಿ. ಕನ್ನಡ ಸಾಹಿತ್ಯದಲ್ಲಿ ಈತನ ಕೊಡುಗೆಯನ್ನು ಕನ್ಸಿಡರ್ ಮಾಡಿ ನಾವು ಕವಿ ಚಕ್ರವರ್ತಿ ಅಂತ ಬಿರುದು ಕೊಡ್ತೀವಿ. ಅದೇ ರೀತಿ ರತ್ನತ್ರಯರಲ್ಲಿ ಈ ಪಂಪ, ರನ್ನ, ಪೊನ್ನ ಅಂತ ಬರ್ತಾರೆ. ಇದು ನಿಮ್ಗೆ ನೆನಪಿರಲಿ, ಇವರು ಸಹಿತ ಇವರ ಸಾಮ್ರಾಜ್ಯದಲ್ಲಿ ಇದ್ರು. ಅದೇ ರೀತಿ ರನ್ನನಿಗೆ ಸ್ಪೆಷಲ್ ಆಗಿ ಮತ್ತೊಂದು ಏನು ಅಂತ ಹೇಳ್ತಾರೆ, ಕವಿ ಚಕ್ರವರ್ತಿ ಅಂತ ಕರೀತಾರೆ. ಯಾಕಂದ್ರೆ ಇವನ್ಗೆ ಯಾಕೆ ಚಕ್ರವರ್ತಿ ಅಂತ ಕರೆಯಲ್ರಿ, ಮತ್ತೆ ಇವನ್ಗೆ ಯಾಕೆ ಚಕ್ರವರ್ತಿ ಅಂತ ಕರೀತಾರೆ ಅಂದ್ರೆ, ಅರಿಕೇಸರಿ ಒಬ್ಬ ಬೇರೆಯವರ ದೊರೆಯ ಆಸ್ಥಾನದಲ್ಲಿ ಆತ ಏನಾಗಿದ್ದಪ್ಪ ಅಂದ್ರೆ ಅವರ ಅಧೀನದಲ್ಲಿ ಮಾಂಡಲಿಕನಾಗಿದ್ದ, ಚಕ್ರವರ್ತಿ ಆಗುಲಾಗಿದ್ದ. ಆತ ಚಕ್ರವರ್ತಿ ಇರ್ತಿದ್ದಂದ್ರೆ ಆತನ ಆಸ್ಥಾನದಲ್ಲಿ ಇರುವಂತಹ ಈ ಪಂಪನನ್ನು ಸಹಿತ ಏನಂತ ಕರೀತಿದ್ರು, ಕವಿ ಚಕ್ರವರ್ತಿ ಅಂತ ಕರೀತಿದ್ರು. ಬಟ್ ಈತನ ಕಾಲದಲ್ಲಿ ಸ್ವತಂತ್ರವಾದ ರಾಜ್ಯಭಾರಗಳನ್ನು ಮಾಡುತ್ತಿರುವಂತಹ ದೊರೆಗಳಿದ್ದಕ್ಕಾಗಿ ಈತನಿಗೆ ಕವಿ ಚಕ್ರವರ್ತಿ ಅಂತ ಬಿರುದು ಕೊಟ್ಟಿದ್ದಾರೆ. ನಂತರ ನಾವು ಪೊನ್ನ ಅಂತ ನೋಡಿದಾಗ ಶಾಂತಿನಾಥ ಪುರಾಣ ಈತನ ಕಾಲದ ಕೃತಿ. ಇವನ ಕೃತಿ ಶಾಂತಿನಾಥ ಪುರಾಣ. ಇದು ಜೈನ ಕೃತಿ, ಅಂದ್ರೆ ಜೈನ ಧರ್ಮದ ಮೇಲೆ ಇರುವಂತಹ ಕೃತಿ. ಶಾಂತಿನಾಥ ಪುರಾಣ ಅಂತ ಕೃತಿ ಬರೀತಾನ. ಭುವನೈಕ್ಯ ರಾಮಾಭ್ಯುದಯ ಎಂಬ ಕೃತಿ ಬರೀತಾನ. ಯಾವ್ದ? ಭುವನೈಕ್ಯ ರಾಮಾಭ್ಯುದಯ ಎಂಬ ಕೃತಿ ಬರೀತಾನ. ಇವನನ್ನು ಉಭಯ ಕವಿ ಅಂತ ಕರೀತಾನ. ಯಾಕೆ? ಈತನಿಗೆ ಉಭಯ ಕವಿ ಅಂತ ಕರೀತಾನೆ ಅಂದ್ರೆ ಇಲ್ಲಿ ಏನು ಬರ್ತಾವಲ್ಲ ಇವು ತನ್ನದೇ ಆದಂತಹ ಸ್ಪೆಷಲ್ ವಿಷಯ ವಸ್ತುಗಳನ್ನು ಹೊಂದಿರ್ತಾವ. ಹಿಂಗಾಗಿ ಈತನನ್ನು ಉಭಯ ಕವಿ ಅಂತ ಕರೀತಾರೆ. ಭುವನೈಕ್ಯ ರಾಮಾಭ್ಯುದಯ ಮತ್ತು ಶಾಂತಿನಾಥ ಪುರಾಣ ಎಂಬ ಎರಡು ಕೃತಿಗಳನ್ನು ಈತ ಬರೀತಾನೆ. ಇದೇ ರೀತಿ ವಿದ್ಯಾನಾಥ ಅಂತ ಬರೀತಾನೆ. ನೇಮಿಚಂದ್ರನ ಕೃತಿಯನ್ನು ಬರೀತಾನೆ ಮತ್ತು ಪ್ರತಾಪ ಪುರುದ್ರಿಯಂ ಎಂಬ ಕೃತಿಯನ್ನು ಸಹಿತ ಬರೀತಾನ. ಅದೇ ರೀತಿ ರಾಘವಾಂಕನ ಬಗ್ಗೆ ನಾವು ಆಲ್ರೆಡಿ ಓದಿದ್ದೀವಿ. ಈ ರಾಘವಾಂಕನ ಹರಿಶ್ಚಂದ್ರ ಕಾವ್ಯವು ಪ್ರಸಿದ್ಧವಾಗಿದೆ. ಯಾಕಂದ್ರೆ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದ ಬಗ್ಗೆ ನೋಡ್ಕೋತೀವಿ ಮತ್ತು ಸಿದ್ದರಾಮ ಚರಿತ್ರೆಯ ಬಗ್ಗೆ ಸಹಿತ ನೋಡ್ಕೋತೀವಿ. ಹರಿಶ್ಚಂದ್ರ ಕಾವ್ಯ ಮತ್ತು ಸಿದ್ದರಾಮ ಚರಿತ್ರೆಯ ಬಗ್ಗೆ ನಾವು ನೋಡ್ಕೋತೀವಿ. ಅದೇ ರೀತಿ ಶಿವಕೋಟ್ಯಾಚಾರ್ಯರು ಅಂತ ನಾವು ಓದ್ತೀವಿ. ಈ ಶಿವಕೋಟ್ಯಾಚಾರ್ಯರು ಕೊಟ್ಟಿರುವಂತಹ ಕೃತಿ ಗದ್ಯ ಕೃತಿ, ಕನ್ನಡದ ಮೊದಲ ಗದ್ಯ ಕೃತಿ ಅಂತ ಕನ್ಸಿಡರ್ ಮಾಡ್ತೀವಿ. ಶಿವಕೋಟ್ಯಾಚಾರ್ಯರು ಬರೆದಿರುವಂತಹ ಕೃತಿ ಯಾವ್ದಪ್ಪ ಅಂದ್ರೆ ವಡ್ಡಾರಾಧನೆ ಅಂತ ಹೇಳ್ತೀವಿ. ಯಾವುದು? ವಡ್ಡಾರಾಧನೆ. ವಡ್ಡಾರಾಧನೆಯು ಕನ್ನಡದ ಮೊದಲ ಗದ್ಯ ಕೃತಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನೆನಪಿರ್ಲಿ. ಇಲ್ಲಿ ನೋಡ್ರಿ, ನಾನು ಈ ಸಾಹಿತ್ಯಿಕ ವಿಷಯಗಳನ್ನು ಇಲ್ಲಿ ರಿಪೀಟ್ ಮಾಡ್ತಾ ಹೋಗ್ತೀನಿ. ಹಿಂದೆ ಆಗಿರುವಂತಹ ಸಾಹಿತ್ಯಿಕ ಕೃತಿಗಳ ಬಗ್ಗೆ ನಾನು ರಿಪೀಟ್ ಮಾಡ್ತೀನಿ. ನೋಡ್ರಿ, ನಾವು ಫಸ್ಟ್ ಆಗಿ ಕವಿರಾಜ ಮಾರ್ಗ, ಕನ್ನಡದ ಮೊದಲ ಕಾವ್ಯ ಮೀಮಾಂಸೆ ಅಂತ ಕಾವ್ಯ ಮೀಮಾಂಸಕ ಕೃತಿ ಅಂತ ಹೇಳಿ ಮಾಡ್ತೀವಿ. ಇದು ಶ್ರೀ ವಿಜಯನಿಂದ ಬರೆಯಲ್ಪಟ್ಟಿದೆ ಅಂತ ಹೇಳ್ತೀವಿ. ಅದೇ ರೀತಿ ಅಮೋಘ ವರ್ಷ ನೃಪತುಂಗನಿಂದ ಪ್ರಶ್ನೋತ್ತರ ಮಾಲಿಕೆಯ ಬಗ್ಗೆ ನೋಡ್ಕೋತೀವಿ. ಅಮೋಘ ವರ್ಷ ನೃಪತುಂಗ ಬರೆದಿರುವಂತಹ ಕೃತಿ ಯಾವ್ದಂದ್ರೆ ಪ್ರಶ್ನೋತ್ತರ ಮಾಲಿಕೆ ಅಂತ ನೀವು ಹಾಕ್ಬೇಕು. ಪಂಪನ ಆದಿ ಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯದ ಬಗ್ಗೆ ನೋಡ್ತೀವಿ. ಪಂಪನ ಆದಿ ಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯದ ಬಗ್ಗೆ ನೋಡ್ತೀವಿ. ರನ್ನನ ಸಾಹಸ ಭೀಮ ವಿಜಯ ಮತ್ತು ಅಜಿತನಾಥ ಪುರಾಣದ ಬಗ್ಗೆ ನೋಡ್ತೀವಿ. ಪಂಪನು ಬರೆದಿರುವಂತಹ ಆದಿ ಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಅಂತ ನೋಡಿದೀವಿ. ಈತನನ್ನು ನಾವೇನಂತೀವಿ, ರತ್ನತ್ರಯರಲ್ಲಿ ತಗೋತೀವಿ. ಈತನ ನಾವು ಕವಿ ಚಕ್ರವರ್ತಿ ಅಂತ ಕರೆಯಲ್ಲ. ಓಕೆ. ಅದೇ ರೀತಿ ರನ್ನ ಅಂತ ನೋಡಿದಾಗ ನಾವು ಈತನನ್ನು ಕವಿ ಚಕ್ರವರ್ತಿ ಅಂತ ಬಿರುದು ಕೊಟ್ಟಿದ್ದೀವಿ. ಏನ್ರಿ? ಈತನನ್ನು ಆದಿ ಕವಿ ಅಂತ ಕರೆದಾಗ ಈತನಿಗೆ ನಾವು ಕವಿ ಚಕ್ರವರ್ತಿ ಅಂತ ಕರಿತೀವಿ. ಅದೇ ರೀತಿ ಪೊನ್ನನನ್ನು ನಾವು ಉಭಯ ಕವಿ ಅಂತ ಕರಿತೀವಿ. ಅಂದ್ರೆ ಉಭಯ ಕವಿ ಚಕ್ರವರ್ತಿ ಅಂತ ಹೇಳ್ತೀವಿ, ಉಭಯ ಕವಿ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ, ಪೊನ್ನ ಬರೆದಿರುವಂತಹ ಕೃತಿ ಶಾಂತಿನಾಥ ಪುರಾಣ ಮತ್ತು
ಭುವನೈಕ್ಯ ರಾಮಾಭ್ಯುದಯ ಅಂತ ನಾವು ಹೇಳ್ತೀವಿ. ಅದೇ ರೀತಿ ನಾವಿಲ್ಲಿ ಶಿವಕೋಟ್ಯಾಚಾರ್ಯರ ಕೃತಿ ಅಂತ ನಾವು ನೋಡಿದಾಗ, ಶಿವಕೋಟ್ಯಾಚಾರ್ಯರ ಕೃತಿ ವಡ್ಡಾರಾಧನೆ, ಇದು ಕನ್ನಡದ ಮೊದಲ ಗದ್ಯ ಕೃತಿ ಅಂತ ಹೇಳಿ ನಾವು ಕನ್ಸಿಡರಿಂಗ್ ಮಾಡ್ತೀವಿ. ಅದೇ ರೀತಿ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಮತ್ತು ಸಿದ್ದರಾಮ ಚರಿತ್ರೆಯು ಸಹಿತ ಮುಖ್ಯವಾದ ಕೃತಿಗಳಾಗಿವೆ ಅಂತ ಹೇಳ್ತೀವಿ. ಅದೇ ರೀತಿ ಮತ್ತೆ ನಾವು ನೋಡಿದಾಗ ತ್ರಿವಿಕ್ರಮ ನಳಚಂಪು ಎಂಬ ಕೃತಿ ಬರೀತಾನೆ. ಯಾವುದು? ತ್ರಿವಿಕ್ರಮ ನಳಚಂಪು ಎಂಬ ಕೃತಿ ಬರೀತಾನೆ. ಅದೇ ರೀತಿ ಶಕಟಾಯನನ ಶಬ್ದಾನುಶಾಸನ ಅಂತ ನೋಡ್ತೀವಿ. ಅಮೋಘ ವರ್ಷನ ಮೇಲೆ ಬರೆದಿರುವಂತಹ ಅಮೋಘ ವೃತ್ತಿ ಮತ್ತು ಶಕಟಾಯನನ ಯಾವುದು? ಶಬ್ದಾನುಶಾಸನ. ಅಮೋಘ ವರ್ಷನ ಮೇಲೆ ಅಮೋಘ ವೃತ್ತಿ ಅಂತ ಕೃತಿ ಬರೀತಾನೆ ಮತ್ತು ಶಬ್ದಾನುಶಾಸನ ಎಂಬ ಎರಡು ಕೃತಿಗಳನ್ನು ಬರೀತಾನೆ. ಯಾರು? ಶಕಟಾಯನ. ನೆನಪಿಡ್ಕೋಬೇಕು. ಮಹಾವೀರಾಚಾರ್ಯರು ಅಂತ ಬರ್ತಾರೆ. ಇವರು ಗಣಿತ ಶಾಸ್ತ್ರಜ್ಞರು. ಗಣಿತ ಸಾರ ಸಂಗ್ರಹ ಎಂಬ ಕೃತಿಯನ್ನು ಬರೀತಾರೆ. ಇವರ ಕಾಲದಲ್ಲಿ ಗಣಿತ ಸಾರ ಸಂಗ್ರಹ ಎಂಬ ಕೃತಿಯನ್ನು, ಗಣಿತ ಶಾಸ್ತ್ರವನ್ನು ಇಟ್ಕೊಂಡು ಮಾಡಿರ್ತಾರೆ. ಇದು ಮಹಾವೀರಾಚಾರ್ಯರು ಅಂತ ನಾವು ಹೇಳಬೇಕು. ನೆನಪಿರಲಿ, ಇವೆಲ್ಲಾ ಕೃತಿಗಳು ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಸಾಹಿತ್ಯಿಕ ದೃಷ್ಟಿಯಿಂದ ನೋಡಿದಾಗ ಅಮೋಘ ವರ್ಷ ನೃಪತುಂಗನ ಕಾಲದಲ್ಲಿ ಆಗಿರ್ಬೋದು ಅಥವಾ ಈ ರಾಷ್ಟ್ರಕೂಟರ ಕಾಲದಲ್ಲಿ ಆಗಿರ್ಬೋದು, ಇವರ ಕೊಡುಗೆಗಳನ್ನು ನಾವು ಶ್ರೇಷ್ಠವಾಗಿ ಕನ್ಸಿಡರಿಂಗ್ ಮಾಡ್ತೀವಿ. ಅದೇ ರೀತಿ ಇವರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ಅಂತ ನಾವು ನೋಡಿದಾಗ, ಅಜಂತ ಮತ್ತು ಎಲ್ಲೋರಾದ ಗುಹೆಗಳು, ಅಂದ್ರೆ ಅಜಂತ ಮತ್ತು ಎಲ್ಲೋರಾದ ಗುಹೆಗಳ ಕಡೆ ನಾವು ಹೋಗ್ತೀವಿ. ಈ ಭವ್ಯವಾದ ಏಕಶಿಲ ಆಗಿರ್ಬೋದು, ಇವರು ಕೆತ್ತಿರುವಂತ ಕೆತ್ತನೆಗಳು ಇವತ್ತಿಗೂ ಸಹಿತ ಔರಂಗಾಬಾದ್ ಜಿಲ್ಲೆಯಲ್ಲಿ ಮತ್ತು ಮುಂಬೈ ಸಮೀಪದಲ್ಲಿ ಇರುವಂತಹ ದ್ವೀಪಗಳಲ್ಲಿ ನಾವು ಇವೆಲ್ಲವನ್ನು ನಾವು ನೋಡ್ತೀವಿ. ಅಂದ್ರೆ ಇವತ್ತು ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿದ್ರು ಸಹಿತ ಅವರ ಕೆತ್ತನೆಗಳನ್ನು ನೋಡಿದಾಗ ಇವರು ಕೊಟ್ಟಿರುವಂತಹ ಶ್ರೇಷ್ಠವಾದ ಕೊಡುಗೆಗಳು ಇವತ್ತಿಗೂ ಜಗತ್ತು ಅಥವಾ ಜಗತ್ತಿನ ಪ್ರವಾಸಿಗರು ಸೆಳೆಯುವಂತಹ ಸುಂದರವಾದ ತಾಣಗಳಾಗಿ ಉಳಿದು ಬಿಟ್ಟವ ಅಂತ ನಾವು ನೋಡ್ತೀವಿ. ಇವರ ಆಲ್ಮೋಸ್ಟ್ ಕೆತ್ತನೆಗಳು ಗುಡ್ಡಗಾಡದಲ್ಲಿ ಇದ್ದು ಗುಹಾಂತರ ಶಾಸನಗಳು ಅಂತ ನೋಡ್ತೀವಿ. ಗುಹೆಗಳು ಅಧಿಕವಾಗಿ ನೋಡ್ತೀವಿ. ಇವರ ಕಾಲದ ಅಜಂತ ಮತ್ತು ಎಲ್ಲೋರಾದ ಗುಹೆಗಳು ಇವರ ಕಾಲದಲ್ಲಿ ನಿರ್ಮಾಣ ಆಗಿವೆ ಅಂತ ಹೇಳಿ ಹೇಳ್ತಾರೆ. ಅದೇ ರೀತಿ ಎಲಿಫಂಟಾ ಅಂತ ಹೇಳಿದ ಮುಂಬೈ ಸಮೀಪದ ಒಂದು ಪ್ರಾಂತ್ಯದಲ್ಲಿ ಎಲಿಫಂಟಾ ಗುಹಾಂತರ ಶಾಸನಗಳು ಗುಹೆಗಳು ಬರ್ತವೆ. ಅದು ಸಹಿತ ಇವರ ಕಾಲದಲ್ಲಿ ನಿರ್ಮಾಣ ಆಗಿದ್ದಾವೆ. ಇಲ್ಲಿ ನೋಡ್ರಿ, ಅಜಂತ ಮತ್ತು ಎಲ್ಲೋರಾ ಅಂತ ಹೇಳಿದೆ. ಇದು ಔರಂಗಾಬಾದ್ ಜಿಲ್ಲೆಯ ಹತ್ತಿರ ಬರ್ತದೆ. ಅಂದ್ರೆ ಮಹಾರಾಷ್ಟ್ರ ರಾಜ್ಯದ ಔರಂಗಾಬಾದ್ ಜಿಲ್ಲೆಯ ಸಮೀಪ ಬರ್ತಿದೆ. ಇದು ಗುಹೆಗಳ ಗುಂಪು ಅಂತಂದ್ರೆ ಗುಹಾಲಯಗಳ ಗುಂಪು ಅಂತ ಸಹಿತ ಕರೀತಾರೆ. ಇಲ್ಲಿ ಒಟ್ಟು 34 ಗುಹೆಗಳು ಕಂಡು ಬರ್ತವ. ಈ 34 ಗುಹೆಗಳಲ್ಲಿ 12 ಗುಹೆಗಳು ಬೌದ್ಧ ಧರ್ಮದ್ದು ಮತ್ತು 18 ಗುಹೆಗಳು ಹಿಂದೂ ಧರ್ಮದ್ದು ಕಂಡು ಬರ್ತವ. ಅದೇ ರೀತಿ 4 ಗುಹೆಗಳು ಜೈನ ಧರ್ಮದ್ದು ಕಂಡು ಬರ್ತವ. ನೋಡ್ರಿ, 12 ಗುಹೆಗಳು ಬೌದ್ಧದ್ದು ಮತ್ತು 18 ಗುಹೆಗಳು ಹಿಂದೂ ಧರ್ಮದ್ದು ಮತ್ತು 4 ಗುಹೆಗಳು ಜೈನ ಧರ್ಮದ್ದು. ಒಟ್ಟು 34 ಗುಹೆಗಳು ನಮಗೆ ಕಂಡು ಬರ್ತಾವ. ಅದೇ ರೀತಿ ದಶಾವತಾರ ಗುಹೆ ಅಂತ ಒಂದು ಹೇಳ್ತಾರೆ. ಅಂದ್ರೆ ದಂತಿದುರ್ಗನ ಶಾಸನವಿದೆ. ಅಲ್ಲಿ ಈ ದಶಾವತಾರ ಗುಹೆಯಲ್ಲಿ ಈ ವಂಶದ ಸ್ಥಾಪಕ ದಂತಿದುರ್ಗನ ಶಾಸನ ಒಂದು ಕಂಡು ಬರ್ತದೆ. ಇದು 15ನೇ ಗುಹೆ ಅಂತ ಕನ್ಸಿಡರಿಂಗ್ ಮಾಡ್ತಾರೆ. ಯಾವುದು? 15ನೇ ಗುಹೆ. ಚಿತ್ರದಲ್ಲಿ ಕಂಡು ಬರುವಂತಹ ಇವರ ಕಾಲದ ಗುಹೆಗಳು ಮತ್ತು ಇವರ ಕಾಲದ ಕೆತ್ತನೆಗಳು ಅಂತ ನಾವು ನೋಡ್ತೀವಿ. ಇದೇ ರೀತಿ ಮುಂದೆ ಕೈಲಾಸನಾಥ ದೇವಾಲಯ ನೋಡ್ತೀವಿ. ಯಾವುದು? ಕೈಲಾಸನಾಥ ದೇವಾಲಯ ಇವರ ಕಾಲದ ಶ್ರೇಷ್ಠವಾದಂತಹ ಕಲಾಕೃತಿ ಕೈಲಾಸನಾಥ ದೇವಾಲಯ. 1ನೇ ಕೃಷ್ಣನಿಂದ ನಿರ್ಮಿಸಲ್ಪಟ್ಟಿರುವಂತಹ ಈ ಕೈಲಾಸನಾಥ ದೇವಾಲಯವು 2 ಆನೆಗಳ ಮೇಲೆ ನಿಂತಿದೆ. ಇಡೀ ದೇವಸ್ಥಾನದ ಕಟ್ಟಡ ಮತ್ತು ಅದರ ಗೋಪುರ 2 ಆನೆಗಳ ಮೇಲೆ ನಿಂತಿದೆ ಅಂತ ಹೇಳ್ತಾರ. ಇದರ ಮೇಲೆ ಅನೇಕ ಸಾರಿ ವಿದೇಶಿಯರು ದಾಳಿ ಮಾಡಿದ್ರು ಸಹಿತ ಅದಕ್ಕೆ ಏನು ಮಾಡಕ್ಕಾಗಿಲ್ಲ. ಯಾಕಂದ್ರೆ ಅದು ಹೊಡೆದ ತಕ್ಷಣ ಸಂಪೂರ್ಣವಾದ ಮೇಲಿನ ಢಚ ಅಂತ ಹೇಳ್ತೀವಲ್ಲ ನಾವು, ಶಿಖರವು ಕೆಳಗೆ ಬೀಳುತ್ತೆ ಅಂತ ಹೇಳ್ತಾರೆ. ಬಲಾಢ್ಯವಾದ 2 ಆನೆಗಳನ್ನು ಕೆತ್ತುವುದರ ಮುಖಾಂತರ ಆ 2 ಆನೆಗಳ ಮೇಲೆ ಈ ಭವ್ಯವಾದಂತಹ ಕೈಲಾಸನಾಥ ದೇವಾಲಯವು ನಿಂತಿದೆ ಅಂತ ಹೇಳಿ ಇವತ್ತಿಗೂ ಸಹಿತ ವಿದೇಶಿ ವಾಸ್ತುಶಿಲ್ಪಗಾರರು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಿದ್ದಾರೆ. ಇದನ್ನು ಯಾವ ರೀತಿ ನಿಲ್ಲಿಸಿದ್ದಾರೆ, ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ, ಈ ವೈಶಿಷ್ಟ್ಯವಾದಂತಹ ಕೆತ್ತನೆ ವ್ಯವಸ್ಥೆಯನ್ನು ಇವತ್ತಿಗೂ ಸಹಿತ ಜಗತ್ತಿನ ಅನೇಕ ತಜ್ಞರು ಬಂದು ಇಲ್ಲಿ ಅಧ್ಯಯನ ಮಾಡ್ತಿದ್ದಾರೆ. ಇದು ದ್ರಾವಿಡ ಶೈಲಿಯಲ್ಲಿ ಕೆತ್ತಲ್ಪಟ್ಟಿದೆ ಅಂತ ಹೇಳ್ತಾರೆ.
ದ್ರಾವಿಡ ಶೈಲಿಯನ್ನು ಬಳಸಿಕೊಂಡು ಈ ಕೈಲಾಸನಾಥ ದೇವಾಲಯ ಕೆತ್ತಿದ್ದಾರೆ. ಇದು ಕಂಚಿಯ ಕೈಲಾಸನಾಥ ದೇವಾಲಯಕ್ಕೆ ಹೋಲುತ್ತದೆ. ಅಂದ್ರೆ ಕಂಚಿಯಲ್ಲಿ ಪಲ್ಲವರ ಕಾಲದಲ್ಲಿ ನಿರ್ಮಾಣವಾಗಿದ್ದ ಕೈಲಾಸನಾಥ ದೇವಾಲಯಗಳಿಗೆ ಹೋಲುತ್ತದೆ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಕೈಲಾಸನಾಥ ದೇವಾಲಯವು ಅಜಂತಾದಲ್ಲಿ ಕಂಡುಬರುವಂತಹ ಕೈಲಾಸನಾಥ ದೇವಾಲಯ ಕಂಚಿಯಲ್ಲಿರುವಂತಹ ಕೈಲಾಸನಾಥ ದೇವಾಲಯಕ್ಕೆ ಹೋಲುತ್ತದೆ ಅಂತ ಹೇಳ್ತಾರೆ. ನಾನು ಈಗ ಹೇಳಿದೆ ಎಲಿಫಂಟಾ ಗುಹಾಲಯಗಳು ಅಂತ ಹೇಳಿದೆ. ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಎಲಿಫಂಟಾ ಗುಹಾಲಯ ಅಂತ ಹೇಳಿದೆ. ಈ ಎಲಿಫಂಟಾ ಗುಹಾಲಯಕ್ಕೆ ಎಲಿಫಂಟಾ ಗುಹಾಲಯ ಅಂತ ಯಾಕೆ ಹೆಸರು ಬಂತಪ್ಪ ಅಂದ್ರೆ, ಪೋರ್ಚುಗಲ್ಲರು ಈ ದೈತ್ಯಾಕಾರದ ಆನೆ ಆಕಾರದ ಬಂಡೆಗಳನ್ನು ನೋಡಿಕೊಂಡು ಅವ್ರು ಏನ್ ಮಾಡ್ತಾರೆ, ಎಲಿಫಂಟಾ ಅಂತ ಹೆಸರು ಕೊಡ್ತಾರೆ. ಎಲಿಫಂಟಾ ಅಂತ ಕರೀತಾರೆ. ಅದನ್ನು ಇವತ್ತಿಗೂ ಸಹಿತ ಎಲಿಫಂಟಾ ಗುಹಾಲಯ ಅಂತ ಕರೀತಾರೆ. ಇದು ಮುಂಬೈ ಸಮೀಪದ ಒಂದು ದ್ವೀಪದಲ್ಲಿ ಕಂಡು ಬರ್ತದೆ. ಇಲ್ಲಿ ಮುಂಬೈ ಸಮೀಪದ ಒಂದು ದ್ವೀಪದಲ್ಲಿ. ಅದನ್ನು ಮೊದಲು ಗೋವಕ್ಕಪುರಿ ಅಂತ ಹೆಸರು ಕೊಡ್ತಿದ್ರು. ಈ ಎಲಿಫಂಟಾ ಭೂಪ್ರದೇಶವನ್ನು ಮೊದಲು ಗೋವಕ್ಕಪುರಿ ಅಂತ ಹೆಸರು ಕೊಟ್ಟಿದ್ರು. ಈ ಗೋವಕ್ಕಪುರಿಯನ್ನು ಪೋರ್ಚುಗಲರು ಬಂದಾಗ ಏನಾಗತ್ತೆ, ಅದು ಎಲಿಫಂಟಾ ಆಗತ್ತ. ಈ ಗೋವಕ್ಕಪುರಿಯೇ ಇವತ್ತಿನ ಎಲಿಫಂಟಾ ಅಂತ ಕರಿತೀವಿ. ಈ ಎಲಿಫಂಟಾ ಅಂತ ಹೆಸರು ಕೊಡಕ ದೈತ್ಯಾಕಾರದ ಆನೆ ಆಕಾರದ ಬಂಡೆ ಕಲ್ಲನ್ನು ನೋಡಿಕೊಂಡು ಅವ್ರು ಏನ್ ಮಾಡ್ತಾರೆ, ಅದನ್ನು ಎಲಿಫಂಟಾ ಅಂತ ಹೆಸರು ಕೊಡ್ತಾರೆ. ಇಲ್ಲಿ ಮಹೇಶ್ವರನ ತ್ರಿಮೂರ್ತಿ ವಿಗ್ರಹ ಇದೆ. 3 ಮುಖಗಳುಳ್ಳಂತಹ ವಿಷ್ಣುವಿನ ವಿಗ್ರಹ ಇದೆ ಅಂತ ಹೇಳ್ತಾರೆ. ಇದು ಎಲ್ಲಿ ಕಂಡು ಬರುತ್ತಪ್ಪ, ಎಲಿಫಂಟಾದಲ್ಲಿ ಕಂಡು ಬರ್ತದ. ಇದು ಇಲ್ಲಿ ನೋಡಿ, ದೃಷ್ಟಿ, ಸ್ಥಿತಿ ಮತ್ತು ಲಯದ ಪ್ರತಿಕಾರಕವಾಗಿದೆ. ಇದು ಈ 3 ಮುಖಗಳು ಅಂತ ಹೇಳ್ತೀವಲ್ಲ, ಇದು ಸೃಷ್ಟಿ, ಸ್ಥಿತಿ ಮತ್ತು ಲಯ, ಈ 3 ಪ್ರತಿಕಾರಕ ಅಥವಾ ಅದು ಪ್ರತಿಬಿಂಬವಾಗಿದೆ ಅಂತ ಹೇಳಿ ಇಲ್ಲಿ ಕನ್ಸಿಡರಿಂಗ್ ಮಾಡ್ತಾರೆ. ಇಲ್ಲಿ ಮತ್ತೊಂದು ಮುಖ್ಯವಾದಂತಹ ವಾಸ್ತುಶಿಲ್ಪ ಅಂತ ನಾವು ನೋಡಿದಾಗ ಅರ್ಧನಾರೇಶ್ವರಿ ಕಟ್ಟಡವನ್ನು ಬರ್ತದೆ. ಅಂದ್ರೆ ಅರ್ಧನಾರೇಶ್ವರನ ಮೂರ್ತಿ ಇದೆ. ಅರ್ಧನಾರೇಶ್ವರ ಅಂದ ತಕ್ಷಣ ನಾವು ಏನ್ ಮಾಡ್ತೀವಿ, ಶಿವನ ಬಗ್ಗೆ ಹೇಳ್ತೀವಿ. ಈ ಶಿವನ ಮೂರ್ತಿಯನ್ನು ಅರ್ಧನಾರೇಶ್ವರಿ ಅಂತ ಕರೀತಾರೆ. ಇದು ಅಲ್ಲಿ ಕಂಡು ಬರ್ತದೆ, ಎಲಿಫಂಟಾ ಗುಹಾಲಯದಲ್ಲಿ ಕಂಡು ಬರ್ತದೆ. ಒಟ್ಟಿನಲ್ಲಿ ನಾವು ಹೇಳಬೇಕಾದ್ರೆ ರಾಷ್ಟ್ರಕೂಟರ ಸಾಹಿತ್ಯಿಕ ಕೊಡುಗೆಗಳು, ಅವರ ಸುವ್ಯವಸ್ಥಿತ ಆಡಳಿತ ವ್ಯವಸ್ಥೆ ಮತ್ತು ಇವರ ಕಾಲದ ಈ ಗುಹಾಂತರ ಶಾಸನಗಳು, ಗುಹೆಗಳನ್ನು ನೋಡಿದಾಗ ವಾಸ್ತುಶಿಲ್ಪಕ್ಕೆ ಕೊಟ್ಟಿರುವಂತಹ ಶ್ರೇಷ್ಠವಾದ ಕೊಡುಗೆ ಜಗತ್ ಪ್ರಸಿದ್ಧ, ಅವತ್ತಿನಿಂದಲೇ ಜಗತ್ ಪ್ರಸಿದ್ಧವಾಗಿತ್ತು. ಯಾಕಂದ್ರೆ ಸುಲೇಮಾನ್ನೇ ಹೇಳುವ ಹಾಗೆ ಈ ಜಗತ್ತಿನಲ್ಲಿ ಶ್ರೇಷ್ಠವಾದಂತಹ ರಾಜಮನೆತನಗಳಲ್ಲಿ ಇವರದೇ ಒಂದು ರಾಜಮನೆತನವಾಗಿತ್ತು. ಜಗತ್ತಿನಲ್ಲಿ ಸರ್ವಶ್ರೇಷ್ಠ ದೊರೆಗಳಲ್ಲಿ ಅಮೋಘ ವರ್ಷ ನೃಪತುಂಗನು ಆಗಿದ್ದ ಅಂತ ಏನು ಕನ್ಸಿಡರಿಂಗ್ ಮಾಡ್ತಾರಲ್ಲ, ಅದೇ ರೀತಿ ಇವರ ಸಾಹಿತ್ಯಿಕವಾಗಿ ನಾವು ನೋಡಿದಾಗ ಅಥವಾ ವಾಸ್ತುಶಿಲ್ಪದ ದೃಷ್ಟಿಯಿಂದ ನೋಡಿದಾಗ ಇವರ ಕಟ್ಟಡಗಳು ಇವತ್ತಿಗೂ ಸಹಿತ ಉದಾಹರಣೆಯಾಗಿ ಉಳಿದವ. ಮತ್ತು ಭಾರತದ ವಾಸ್ತುಶಿಲ್ಪದ ಸೆಳೆತವು ಇಡೀ ಜಗತ್ತಿಗೆ ಆಗ್ತಾ ಇದೆ. ಕಾರಣ ಏನಪ್ಪಾ ಅಂದ್ರೆ ಇವರು ಕೊಟ್ಟಿರುವಂತಹ ಶ್ರೇಷ್ಠವಾದ ಕೊಡುಗೆಗಳು ಅಂತ ಹೇಳ್ತೀವಿ. ನೋಡ್ರಿ, ಇನ್ನೊಂದ್ಸರಿ ಹೇಳ್ತೀನಿ. ಈ ಎಲಿಫಂಟಾ ಗುಹಾಲಯದಲ್ಲಿ ನಮ್ಗೆ ಏನ್ ಕಂಡು ಬರುತ್ತಪ್ಪ ಅಂದ್ರೆ ತ್ರಿಮೂರ್ತಿ ವಿಗ್ರಹ, ಮಹೇಶ್ವರನ ತ್ರಿಮೂರ್ತಿ ವಿಗ್ರಹ, ಮತ್ತೊಂದು ಅರ್ಧನಾರೇಶ್ವರಿ ವಿಗ್ರಹ ಕಂಡು ಬರ್ತದೆ. ಎಲ್ಲಿ, ಎಲಿಫಂಟಾ ಗುಹಾಲಯದಲ್ಲಿ. ಈ ಎಲಿಫಂಟಾ ಗುಹಾಲಯದ ಮತ್ತೊಂದು ಹೆಸರು ಗೋವಕ್ಕಪುರಿ. ಈ ಗೋವಕ್ಕಪುರಿ ಭೂಪ್ರದೇಶವನ್ನು ಮುಂಬೈ ಸಮೀಪದಲ್ಲಿ ಬರುವಂತಹ ಒಂದು ದ್ವೀಪದಲ್ಲಿ ಕಂಡು ಬರುವಂತಹ ಈ ಗೋವಕ್ಕಪುರಿ ಭೂಪ್ರದೇಶವನ್ನು ಬಂಡೆಗಲ್ಲನ್ನು ನೋಡಿಕೊಂಡು, ಅಂದ್ರೆ ಬೃಹತ್ ಬಂಡೆಗಲ್ಲನ್ನು ನೋಡಿಕೊಂಡು ಇದಕ್ಕೆ ಪೋರ್ಚುಗೀಸರು ಎಲಿಫಂಟಾ ಅಂತ ಹೆಸರು ಕೊಡ್ತಾರೆ. ಅದೇ ರೀತಿ ನಾವು ಕೈಲಾಸನಾಥ ದೇವಾಲಯ ಅಂತ ನಾವು ನೋಡಿದಾಗ 1ನೇ ಕೃಷ್ಣನ ಕಾಲದಲ್ಲಿ ನಿರ್ಮಾಣ ಆಗಿದೆ. 2 ಆನೆಗಳ ಮೇಲೆ ನಿಂತಿರುವಂತಹ ಈ ಭವ್ಯವಾದ ಮಂದಿರ, 2 ಆನೆಗಳ ಮೇಲೆ ನಿಂತಿರುವಂತಹ ಈ ಭವ್ಯವಾದ ಮಂದಿರ ದ್ರಾವಿಡ ಶೈಲಿಯಲ್ಲಿ ಕೆತ್ತಲ್ಪಟ್ಟಿದೆ. ಇದು ಕಂಚಿಯ ಕೈಲಾಸನಾಥ ದೇವಾಲಯಕ್ಕೆ ಹೋಲುತ್ತದೆ ಅಂತ ಹೇಳಿ ಇತಿಹಾಸಕಾರರು ಹೇಳ್ತಾರೆ. ಅದೇ ರೀತಿ ನಾವು ಅಜಂತಾ ಮತ್ತು ಎಲ್ಲೋರಾದಲ್ಲಿರುವಂತಹ ಕಲೆ ವಾಸ್ತುಶಿಲ್ಪಕ್ಕೆ ರಿವರ್ಸ್ ಆಗಿ ಹೋದಾಗ, ಅಜಂತಾ ಎಲ್ಲಿ ಬರುತ್ತಪ್ಪ ಅಂದ್ರೆ ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯ ಸಮೀಪದಲ್ಲಿ ಬರ್ತದೆ ಅಂತ ಹೇಳ್ತಾರೆ. ಇಲ್ಲಿ 34 ಗುಹೆಗಳು, 12 ಗುಹೆಗಳು ಬೌದ್ಧರದ್ದು, 18 ಗುಹೆಗಳು ಹಿಂದೂಗಳದ್ದು ಮತ್ತು 4 ಗುಹೆಗಳು ಜೈನರದ್ದು ಕಂಡು ಬರ್ತದೆ. ಅದೇ ರೀತಿ ದಶಾವತಾರ ಗುಹೆ ಅಂತ ಒಂದು ಬರ್ತದೆ. ಈ ದಶಾವತಾರ ಗುಹೆಯಲ್ಲಿ ದಂತಿದುರ್ಗನ ಶಾಸನವಿದೆ ಅಂತ ಹೇಳ್ತಾರೆ. ದಂತಿದುರ್ಗನ ಶಾಸನವಿದೆ. ಈ ದಶಾವತಾರ ಗುಹೆಯ 15ನೇ, ಅಂದ್ರೆ ಈ ದಶಾವತಾರ ಗುಹೆ 15ನೇ ಗುಹೆಯಲ್ಲಿ ಕಂಡು ಬರ್ತದೆ ಅಂತ ನಮಗೆ ಹೇಳ್ತಾರೆ. ಅದೇ ರೀತಿ ನಾವು ಸಾಹಿತ್ಯಿಕವಾಗಿ ನೋಡಿದ್ರೆ,
ಸಾಹಿತ್ಯಿಕವಾಗಿ ನೋಡಿದರೆ, ಸಾಹಿತ್ಯವನ್ನು ಇನ್ನೊಂದ್ಸರಿ ಹೇಳ್ತೀನಿ ಯಾಕಂದ್ರೆ ಇವರ ಕಾಲದ ಕೃತಿಗಳು ಇವತ್ತಿಗೂ ಶ್ರೇಷ್ಠತೆಯನ್ನು ಪಡೆದವ. ಶ್ರೀ ವಿಜಯ ಬರೆದಿರುವಂತಹ ಕವಿರಾಜ ಮಾರ್ಗ ಕನ್ನಡದ ಮೊದಲ ಕಾವ್ಯ ಮೀಮಾಂಸೆ, ನೆನಪಿರಲಿ. ದಂಡಿಯ ದಶಕುಮಾರ ಚರಿತೆ, ಓಕೆ. ಎರಡನೇದಾಗಿ ಅಮೋಘ ವರ್ಷ ನೃಪತುಂಗನ ಪ್ರಶ್ನೋತ್ತರ ಮಾಲೆ. ಇವೆಲ್ಲವೂ ನಾ ರಿಪೀಟ್ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ಆಲ್ಮೋಸ್ಟ್ ಕ್ವಶನ್ಗಳು KPSCಯಲ್ಲಿ ಕೇಳಿರುವಂತಹ ಕ್ವಶನ್ಸ್, ಕರ್ನಾಟಕ ಪೊಲೀಸ್ ಇಲಾಖೆ ನಡೆಸುತ್ತಿರುವಂತಹ ಎಕ್ಸಾಮ್ಗಳಲ್ಲೂ ಸಹಿತ ಕೇಳಿರುವ ವಿಷಯ. ನೋಡ್ರಿ, ಪಂಪಂದು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ. ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಈತನಿಗೆ ನಾವು ಆದಿಕವಿ ಪಂಪ ಅಂತ ಕರಿತೀವಿ, ನೆನಪಿರ್ಲಿ. ರತ್ನತ್ರಯ ಇರುವಂತ ತಕ್ಷಣ ನಾವು ರನ್ನ, ಪಂಪ ಮತ್ತು ಪೊನ್ನನನ್ನು ಕನ್ಸಿಡರಿಂಗ್ ಮಾಡ್ತೀವಿ. ಅದೇ ರೀತಿ ರನ್ನನ ಸಾಹಸ ಭೀಮ ವಿಜಯ ಮತ್ತು ಅಜಿತನಾಥ ಪುರಾಣ. ಈ ಸಾಹಸ ಭೀಮ ವಿಜಯದಲ್ಲಿ ಈತ ಅರಿಕೇಸರಿ ಬಗ್ಗೆ ಬರಿತಾನ, ಅರಿಕೇಸರಿಯನ್ನು ಅಲ್ಲಿ ಹೋಲಿಸಿ ಬರಿತಾನ. ಈ ಅಜಿತನಾಥ ಪುರಾಣ ಅಂತ ನಾವು ನೋಡಿದಾಗ ಇಲ್ಲಿ ಜೈನ ಕೃತಿಯಾಗಿದೆ, ಜೈನ ತೀರ್ಥಂಕರ ಬಗ್ಗೆ ಬರೀತಾನ. ಅದೇ ರೀತಿ ಈತನನ್ನು ಕವಿ ಚಕ್ರವರ್ತಿ ಅಂತ ಬಿರುದು ಕೊಟ್ಟಿದ್ದೀವಿ. ರನ್ನನ ಹುಟ್ಟೂರು ರನ್ನ ಬೆಳಗಲಿ, ಈತನಿಗೆ ಕವಿ ಚಕ್ರವರ್ತಿ ಅಂತ ಬಿರುದು ಕೊಟ್ಟಿದ್ದೀವಿ. ಮುಧೋಳ ಸಮೀಪ ರನ್ನ ಬೆಳಗಲಿ ಭೂ ಪ್ರದೇಶದಲ್ಲಿ ಹುಟ್ಟತಾನಂತ ಹೇಳ್ತಾರೆ. ಅದೇ ರೀತಿ ಪೊನ್ನ ಅಂತ ನೋಡಿದಾಗ ಶಾಂತಿನಾಥ ಪುರಾಣ ಅಂತ ಜೈನ ಧರ್ಮದ ಮೇಲೆ ಒಂದು ಕೃತಿ ಬರೀತಾನ, ಶಾಂತಿನಾಥ ಪುರಾಣ. ಭುವನೈಕ್ಯ ರಾಮಾಭ್ಯುದಯ ಎಂಬ ಕೃತಿ ಬರೀತಾನ. ಈತನಿಗೆ ಉಭಯ ಕವಿ ಚಕ್ರವರ್ತಿ ಅಂತ ಕರೀತಾರ, ಅದೇ ರೀತಿ ವಿದ್ಯಾನಾಥ ನೇಮಿಚಂದ್ರ ಮತ್ತು ಪ್ರತಾಪ ಪರ ರುದ್ರಿಯಂ ಎಂಬ ಕೃತಿಯನ್ನು ಬರೀತಾನ. ಅದೇ ರೀತಿ ರಾಘವಾಂಕನ ಬಗ್ಗೆ ನಾವು ಓದ್ತೀವಿ. ಈ ರಾಘವಾಂಕ ಹರಿಶ್ಚಂದ್ರ ಕಾವ್ಯ ಮತ್ತು ಸಿದ್ದರಾಮ ಚರಿತೆ ಎಂಬ ಕೃತಿಯನ್ನು ಬರೀತಾನ. ಅದೇ ರೀತಿ ಕನ್ನಡದ ಮೊದಲ ಗದ್ಯ ಕೃತಿ ಅಂತ ಹೇಳಿ ವಡ್ಡಾರಾಧನೆ ಅಂತ ಕರಿತೀವಿ. ಈ ವಡ್ಡಾರಾಧನೆ ಬರೆದವರು ಶಿವಕೋಟ್ಯಾಚಾರ್ಯರು, ಇದು ನೆನಪಿರಲಿ. ಶಿವಕೋಟ್ಯಾಚಾರ್ಯರು ಬರೆದಿರುವಂತಹ ವಡ್ಡಾರಾಧನೆ ಕನ್ನಡದ ಮೊದಲ ಗದ್ಯ ಕೃತಿ ಮತ್ತು ಕನ್ನಡದ ಮೊದಲ ಕಾವ್ಯ ಮೀಮಾಂಸೆ ಕವಿರಾಜ ಮಾರ್ಗ, ಇದು ನೆನಪಿರಲಿ. ಅದೇ ರೀತಿ ತ್ರಿವಿಕ್ರಮನ ನಳಚಂಪು, ಇದು ಸಹಿತ ಇಂಪಾರ್ಟೆಂಟ್ ಇದೆ. ತ್ರಿವಿಕ್ರಮನ ನಳಚಂಪು ಮತ್ತು ಶಕಟಾಯಾನನ ಅಮೋಘ ವೃಷ ನೃಪತುಂಗನ ಮೇಲೆ ಬರೆದಿರುವಂತಹ ಕೃತಿ ಯಾವುದು? ಶಕಟಾಯನನ ಅಮೋಘ ವೃತ್ತಿ ಅಂತ ಹೇಳ್ತೀವಿ. ಅದೇ ರೀತಿ ಶಬ್ದಾನುಶಾಸನ ಎಂಬ ಕೃತಿಯನ್ನು ಸಹಿತ ಬರೀತಾನೆ. ಯಾವುದು? ಶಬ್ದಾನುಶಾಸನ. ಈಗ ಮಹಾವೀರಾಚಾರ್ಯರು ಬರೆದಿರುವಂತಹ ಕೃತಿ ಅಂತ ನೋಡಿದಾಗ ಇಲ್ಲಿ ನೋಡ್ರಿ, ಗಣಿತ ಸಾರ ಸಂಗ್ರಹ, ಗಣಿತ ಶಾಸ್ತ್ರಜ್ಞರು ಅಂತ ಹೇಳ್ತೀವಿ. ಗಣಿತವು ನಮ್ಮಲ್ಲಿ ಸಾಹಿತ್ಯಿಕವಾಗಿ ನೋಡಿದಾಗ ಭೂಗೋಳ ಶಾಸ್ತ್ರ ಆಗಿರ್ಬೋದು, ಗಣಿತ ಶಾಸ್ತ್ರವಾಗಿರ್ಬೋದು, ಆ ಕಾಲದಲ್ಲಿ ನಮ್ಮ ಕಾಲದಲ್ಲಿ ಪ್ರಬಲವಾಗಿತ್ತು. ಅದು ಸಹಿತ ಅಷ್ಟರ ಮಟ್ಟಿಗೆ ಅದನ್ನು ಓದುತ್ತಿದ್ರು ಜನ ಅಂತ ನಮಗೆ ಗೊತ್ತಾಗತ್ತ. ಅದೇ ರೀತಿ ಇವರು ಧರ್ಮವನ್ನು ನೋಡಿದಾಗ ಇವರು ವೈಷ್ಣವ ಮತ್ತು ಶೈವಕ್ಕೆ ಮೂಲವಾಗಿ ಅವರು ಬೆಂಬಲವನ್ನು ಸೂಚಿಸಿದ್ದಾರೆ ಅನ್ನೋದು ನಮಗೆ ಗೊತ್ತಾಗತ್ತ. ಅದೇ ರೀತಿ ಇವರ ಕಾಲದಲ್ಲಿ ನಾವು ಸ್ಪೆಷಲ್ ಆಗಿ ನೋಡಿದ್ರೆ ಅರಬ ಪ್ರವಾಸಿ ಸುಲೇಮಾನ್ ಇಲ್ಲಿ ವಿಸಿಟ್ ಕೊಡ್ತಾನ. ಈ ಅರಬ ಪ್ರವಾಸಿ ಸುಲೇಮಾನ್ ವಿಸಿಟ್ ಕೊಟ್ಟಾಗ ಜಗತ್ತಿನ 4 ಸರ್ವಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಅಮೋಘ ವರ್ಷ ನೃಪತುಂಗನ ಸಾಮ್ರಾಜ್ಯವಾಗಿತ್ತು ಅಂತ ಹೇಳ್ತಾನ. ಅದೇ ರೀತಿ ಜಗತ್ತಿನ ಸರ್ವಶ್ರೇಷ್ಠ ದೊರೆಗಳಲ್ಲಿ ಅಮೋಘ ವರ್ಷ ನೃಪತುಂಗ ಒಬ್ಬ ಇದ್ದನಂತ ಹೇಳ್ತಾನೆ. ಈ ರೀತಿ ಏನಾಗುತ್ತೆ, ಈ ಸಾಮ್ರಾಜ್ಯದ ಬಗ್ಗೆ ನಮಗೆ ಗೊತ್ತಾಗತ್ತ. ಅದೇ ರೀತಿ ಇವರ ನಂತರ ದಿನಗಳಲ್ಲಿ, 2ನೇ ಕರ್ಕನ ನಂತರದ ದಿನಗಳಲ್ಲಿ ಈತನ ಸಾಮಂತರಾಗಿರುವಂತಹ ಮಾಂಡಲಿಕರಾಗಿರುವಂತಹ 2ನೇ ತೈಲಪ ಅಂದ್ರೆ ಕಲ್ಯಾಣಿ ಚಾಲುಕ್ಯರ ವಂಶಸ್ಥಾಪಕ 2ನೇ ತೈಲಪ ಮತ್ತು ಚಾಲುಕ್ಯರ 3 ಶಾಖೆಗಳಲ್ಲಿ ಒಂದು ಶಾಖೆ ಕಲ್ಯಾಣಿ ಚಾಲುಕ್ಯರ ಶಾಖೆ ಈ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಕೆಲವು ದಿನಗಳವರೆಗೆ ಈತ ಮಾನ್ಯಖೇಟವನ್ನೇ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಮುಂಬರುವ ದಿನಗಳಲ್ಲಿ ಕಲ್ಯಾಣವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಈ ಚಾಲುಕ್ಯರು ಆಳ್ವಿಕೆಯನ್ನು ಮಾಡ್ತಾರೆ. ಕಲ್ಯಾಣಿ ಚಾಲುಕ್ಯರೆಂದೇ ಪ್ರಸಿದ್ಧಿಯನ್ನು ಪಡಿತಾರೆ. ಹೀಗಾಗಿ ಈ ಸಾಮ್ರಾಜ್ಯವು 2ನೇ ಕರ್ಕನ ನಂತರ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ ಅಂತ ನಮಗೆ ಗೊತ್ತಾಗುತ್ತೆ. ಈ ರೀತಿ ಕರ್ನಾಟಕ ಇತಿಹಾಸವನ್ನು ನೋಡಿದಾಗ ಈ ರಾಜಮನೆತನಗಳ ಶ್ರೇಷ್ಠತೆ ಮತ್ತು ರಾಜಮನೆತನಗಳ ಏಳಿಗೆ ಬೀಳಿಗೆಗಳು ನಾವು ಸಮೀಪದಿಂದ ನೋಡ್ಕೊಳ್ಳಬಹುದು. ಯಾಕಂದ್ರೆ ರಾಜ್ಯ ಪ್ರಭುತ್ವದಲ್ಲಿ ರಾಜ್ಯದ ಶ್ರೇಷ್ಠತೆ ಯಾವ ರೀತಿ ಇತ್ತು, ರಾಜ್ಯ ಪ್ರಭುತ್ವ
ಕೈಯಲ್ಲಿದ್ದಾಗ ಅಥವಾ ಆಡಳಿತ ಬಲಿಷ್ಠತೆ ಯಾವ ರೀತಿ ಇತ್ತು, ಆ ಬಲಿಷ್ಠತೆ ಯಾವ ರೀತಿ ಮುಂದುವರಿಯುತ್ತದೆ, ಯಾವ ರೀತಿ ಅದು ಕೆಳಗಿಳಿಯುತ್ತದೆ, ಅಂದ್ರೆ ಆ ಶ್ರೇಷ್ಠತೆ ಎಷ್ಟರ ಮಟ್ಟಿಗೆ ಬೆಳೆಯುತ್ತದೆ, ಆ ಶ್ರೇಷ್ಠತೆ ಎಷ್ಟರ ಮಟ್ಟಿಗೆ ಇಳಿಯುತ್ತದೆ ಅನ್ನೋದು ನಮಗೆ ಗೊತ್ತಾಗುತ್ತದೆ. ಈ ರೀತಿ ಈ ಕರ್ನಾಟಕ ಇತಿಹಾಸದಲ್ಲಿ ಒಂದೊಂದು ರಾಜಮನೆತನಗಳ ಬಗ್ಗೆ ನಾವು ತಿಳ್ಕೊಂತ ಹೋಗೋಣ. ಅದೇ ರೀತಿ ನೀವು ಸಂತೋಷ್ ಲಾಡ್ ಫೌಂಡೇಶನ್ಗೆ ಇದೇ ನೀವು ಕೋಆಪರೇಟ್ ಮಾಡ್ತಾ ಇದ್ರಿ. ಇಡೀ ಕರ್ನಾಟಕದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಲೈವ್ ಆಗಿ ಸುಮಾರು 70,000 80,000 85,000ಕ್ಕೂ ಕ್ರಾಸ್ ಆಗುತ್ತೆ. ಕಂಟಿನ್ಯೂ ಆಗಿ ನೋಡಿದ್ರೆ ಅವರೇಜ್ ತೆಗೆದಾಗ 80,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸ್ಪರ್ಧಾರ್ಥಿಗಳು ಲೈವ್ ಕ್ಲಾಸ್ ಅನ್ನ ನಾವು ನೋಡ್ತಾ ಇದ್ದೀರಲ್ಲ, ಈ ಕ್ಲಾಸಿನ ಸಂಪೂರ್ಣ ಸದುಪಯೋಗವನ್ನು ನೀವು ಪಡೆದುಕೊಳ್ಳುತ್ತೀರಿ ಅಂತ ನಾವು ತಿಳ್ಕೊತೀವಿ. ಇವತ್ತಿನವರೆಗೂ